ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮದಲ್ಲಿ ಮುರಳಿಯವರೇ ವಿಶೇಷವಾದಂಥ ಅಡುಗೆ ಏನು ತೋರಿಸ್ತಾ ಇದ್ದೀರಾ? ಏನು ನೋಡ್ಕೋಬೇಕು, ಏನು ಬರ್ಕೋಬೇಕು, ಬರ್ಕೊಂಡಾದ್ಮೇಲೆ ಇವತ್ತು ನಾವೇನು ಮನೇಲಿ ಮಾಡ್ಕೋಬೇಕು ದಯವಿಟ್ಟು ತೋರಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಗೌಡ್ರು ಮನೆ ಹೋಟೆಲಿನ ಸ್ಪೆಷಲ್ ಅರವಿಂದ್ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡಿಸ್ತೀನಿ. ಮಿಸ್ಟರ್ ಅರವಿಂದ್ ಬನ್ನಿ. ನಮಸ್ತೆ ಸರ್. ಏನು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಏನಿಲ್ಲ ಸರ್. ಮತ್ತೆ ಏನ್ ಮಾಡ್ತೀರಾ ಅರವಿಂದ್ ನೀವು ಇವತ್ತು? ಸರ್ ಇವತ್ತು ನಾಟಿ ಕೋಳಿಲಿ ಒಂದು ಒಳ್ಳೆ ಗ್ರೇವಿ ಮಾಡೋಣ ಅಂತ ಸರ್. ಗ್ರೇವಿ ಓಕೆ. ನಾಟಿ ಕೋಳಿ ಗ್ರೇವಿ ಏನಪ್ಪಾ? ನಾಟಿ ಕೋಳಿ ಸಾರು ಒಂದೇ ಮಜವಾಗಿರೋದು. ಹೌದು, ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ ಚಪಾತಿಗೆ ಪರೋಟಾಗೆ ಇದಕ್ಕೆಲ್ಲ. ಹೌದು, ಫಸ್ಟ್ ಕ್ಲಾಸ್ ಆಗಿರುತ್ತೆ ಸರ್. ಓಕೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಒಳ್ಳೆ ನಾಟಿ ಕೋಳಿ ಗ್ರೇವಿ, ಹೊಸ ಪದ ಕಂಡುಕೊಂಡ್ಬಿಟ್ಟಿದ್ದಾರೆ ಅವರೇ. ನಿನ್ನೆ ಈ ನಾಟಿ ಕೋಳಿ ಗ್ರೇವಿ ಮಾಡಕ್ಕೆ ಏನಂತ ನೀವು ಹೇಳಿ ಸರ್? ನಾಟಿ ಕೋಳಿ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಗೋಡಂಬಿ, ಹುರಿಗಡ್ಲೆ, ಗಸಗಸೆ, ತೆಂಗಿನಕಾಯಿ ತುರಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ? ಖಂಡಿತವಾಗ್ಲೂ ಸರ್. ಏನ್ ಕೊಡಿ ಫಸ್ಟ್ ನಿಮ್ಗೆ? ಸರ್ ಒಂದು ಸಣ್ಣ ಕುಕ್ಕರ್ ಕೊಡಿ ಸರ್. ಎಸ್ ಸರ್. ಎಣ್ಣೆ ಸರ್. ಅರ್ಧ ಕೆಜಿ ನಾಟಿ ಕೋಳಿ ಇದೆ, ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ ಸರ್. ಒಂದು ಈರುಳ್ಳಿ ಪೂರ್ತಿಯಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ. ಹೌದು ಸರ್. ಸ್ವಲ್ಪ ಕಂದು ಬಣ್ಣಕ್ಕೆ ಹಾಕ್ಬೇಕಾ? ಹೌದು ಸರ್, ಸ್ವಲ್ಪ ರೋಸ್ಟ್ ಆಗಬೇಕು. ಓಕೆ. ರುಬ್ಬಿಂಗ್ ಎಲ್ಲ ಇಲ್ವಾ? ಇದೆ ಸರ್. ಎಷ್ಟು ವಿಜಲ್ ಕೂಗಿಸ್ಕೊಳ್ತೀರಾ ಕೋಳಿನ? ಸರ್ ಇದು 3 ರಿಂದ 4 ವಿಜಿಲ್ ಸಾಕು ಸರ್. ಬೇಕೇ ಬೇಕು. 3 ರಿಂದ 4 ವಿಜಲ್ ಬೇಕೇ ಬೇಕು ನಾಟಿ ಕೋಳಿಗೆ. ಯಾಕಂದ್ರೆ ನಾಟಿ ಕೋಳಿ ಅದು ಸ್ವಲ್ಪ ಹಾರ್ಡು, ಅದು ಸ್ವಲ್ಪ ಬೇಯಿಸ್ಬೇಕು. ಸ್ವಲ್ಪ ಎಳೆ ಕೋಳಿನೇ ತಂದಿದ್ದೀನಿ. 3 ರಿಂದ 4 ವಿಜಿಲ್ ಆಗುತ್ತೆ ಸರ್. ಓಕೆ ಸರ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗ್ತಿದ್ದಂಗೆ ಅರಿಶಿನ ಹಾಕೋಣ. ನೆಕ್ಸ್ಟ್ ಓಕೆ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಚೆನ್ನಾಗಿ ಈರುಳ್ಳಿ ಜೊತೆಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೌದು. ಸ್ವಲ್ಪ ಎಲ್ಲೋ ಸಾಕು ಸರ್. ಸ್ವಲ್ಪ ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಚಿಕನ್ ಹಾಕೋತಾ ಇದ್ದೀನಿ. ದಯವಿಟ್ಟು ಹಾಕಿ ಸರ್. ಚಿಕನ್ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ಚಿಕನ್ ಇದೆಯಾ? ಅರ್ಧ ಕೆಜಿ ಇದೆ ಸರ್. ನಾಟಿ ಕೋಳಿನ ಚೆನ್ನಾಗಿ ಸುಡಬೇಕು. ಹೌದು ಸರ್. ಬರ್ನ್ ಮಾಡಿ ತಂದು ಮಾಡಿದ್ರೆ ಅದು ಮಜವಾಗಿರುತ್ತೆ. ಓಕೆ. ಉಪ್ಪು ಹಾಕೊಳ್ತೀನಿ ಸರ್. ಹಾಕಿ ಹಾಕಿ ಹಾಕಿ. ಆಮೇಲೆ ಟೊಮೆಟೊ ಹಾಕೋಣ. ಅದು ಹಾಕಿ ಸರ್. ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರ್ ಕೂಗಿಸ್ಬಿಡೋದಾ? ಹೌದು ಸರ್. ಪೌಡ್ರ್ ಎಲ್ಲ ಹಾಕಿ ಓಕೆ. ಆಮೇಲೆ ರುಬ್ಬಿರೋದನ್ನ ಹಾಕೊಂಡು ಒಂದು 4 ವಿಜಲ್ ಕೂಗಿಸ್ಬಿಟ್ರೆ ಅಷ್ಟೇ. ಫಸ್ಟ್ ಒಳ್ಳೆ ನಾಟಿ ಕೋಳಿ ಗ್ರೇವಿ. ಅದ್ಭುತವಾಗಿರೋದು ಗಟ್ಟಿ ಗ್ರೇವಿ. ಚಪಾತಿ ಮುದ್ದೆಗೆಲ್ಲ ತಿನ್ನೋವಂಥದ್ದು. ಆಕ್ಚುಲಿ ನಾಟಿ ಕೋಳಿ ಸಾರು ಅಂತ ಗಟ್ಟಿ ಇರಲ್ಲ, ಅದು ನೀರಂಗಿರಬೇಕು. ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿಯೋ ಥರ ಇರಬೇಕು. ಅದು ನಾಟಿ ಕೋಳಿ ಸಾರು. ಇದು ನಾಟಿ ಕೋಳಿ ಗ್ರೇವಿ ಸಾರ್. ಮುದ್ದೆಗೆ, ಚಪಾತಿ, ಪೂರಿಗೆಲ್ಲ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕತೆ ಕೇಳ್ತಾ ಇದೀವಿ ನಾವು. ಎಸ್ ಸರ್. ನೆಕ್ಸ್ಟು ಸರ್ ಚಿಕನ್ ಮಸಾಲ. ಚಿಕನ್ ಮಸಾಲಾನಾ? ಹೌದು. ಒಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಆಯಿತು. ಮಟನ್ ಮಸಾಲ ಒಂದು ಅರ್ಧ. ಮಟನ್ ಮಸಾಲ, ಚಿಕನ್ ಮಸಾಲ. ಹೌದು. ಆಮೇಲೆ ನಮ್ಮದೇ ಆದಂಥ ಗರಂ ಮಸಾಲ ಒಂದು ಅರ್ಧ ಸ್ಪೂನ್. ಗರಂ ಮಸಾಲಾನ ಇದು? ಹೌದು ಸರ್. ಓಕೆ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಬೇಕು ಸರ್. ಸ್ವಲ್ಪ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 1 ಸ್ಪೂನ್ ಅಷ್ಟು ಬೇಕು. ರವಿಯವರ ಧನಿಯಾ ಪುಡಿ. ಓಕೆ. ಹೌದು, ಸಾಕು. ದೆನ್ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ ಸರ್. ಅಚ್ಚ ಖಾರದ ಪುಡಿ. ಸಾಕು ಸರ್. ಓಕೆ. ಎಲ್ಲ ಮಿಕ್ಸ್ ಆಗಿದೆ ಸರ್. ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಕಿ ಸರ್. ಇಷ್ಟು ಮುಳುಗೋಷ್ಟಾದರೆ ಸಾಕಿದು. ಮುಳುಗೋಷ್ಟಾದ್ರೆ ಗಟ್ಟಿಯಾಗಿರುತ್ತೆ. ಯಾಕಂದ್ರೆ ನಾವು ತಿರ್ಗಾ ಒಂದು ಮಸಾಲೆ ಮಾಡ್ಕೊಂಡು ಬೇರೆ ನೀರು ಹಾಕ್ತೀವಲ್ಲ. ಹೌದೌದು. ನಾಟಿ ಕೋಳಿ ಸಾರು ನಿಮ್ಮ ಹೋಟೆಲ್ ಮಾಡ್ತೀರಾ? ಮಾಡ್ತೀವಿ ಸರ್. ದಿನ ಮಾಡ್ತೀರಾ? ನಮ್ಮ ಶೇರ್ವಾನೇ ನಾಟಿ ಕೋಳಿ ಸಾರಲ್ಲಿ ಮಾಡೋದು. ಹೌದಾ? ಪ್ರತಿಯೊಂದು ಮುದ್ದೆಗೆ, ರೈಸ್ಗೆ, ಪ್ರತಿಯೊಂದು ತರಿಸ್ತೀರಾ ಒರಿಜಿನಲ್ ನಾಟಿ ಕೋಳಿನ? ಸರ್ ಅಲ್ಲಿ ಕೆಲವರು ಸಪ್ಲೈಯರ್ಸ್ ಇದ್ದಾರೆ, ಕೆಲವೊಂದ್ಸಲಿ ಬನಶಂಕರಿಗೆ ಹಳ್ಳಿಯವರೇ ತಂದು ಮಾರ್ತಾರೆ. ಸೊ ನಾವು ಅದನ್ನ ತೊಗೊಂಬಂದು. ನೀವೇ ತರಕ್ಕೆ ಹೋಗ್ತೀರಾ? ನಾನೇ ಹೋಗ್ತೀನಿ ಸರ್ ಮಾರ್ಕೆಟಿಗೆ. ಓಕೆ ಸರ್. ನೋಡಿ ಸರ್, ಅದು ಬೇಯಷ್ಟಲ್ಲಿ ಇದೊಂದು ಮಸಾಲೆ ಮಾಡ್ಕೊಂಡು ಮಾಡಿ. ಗೋಡಂಬಿ ಹಾಕ್ತಾ ಇನ್ನೊಂದು ಸ್ವಲ್ಪ ಗೋಡಂಬಿ,
ಆಕ್ಚುಲಾಗಿ ನಾಟಿ ಕೋಳಿ ಸಾರಿಗೆಲ್ಲ ಗೋಡಂಬಿ ಹಾಕಲ್ಲ, ಇದು ಗ್ರೇವಿ, ಗಟ್ಟಿಯಾದಂಥ ಗ್ರೇವಿ, ರುಚಿ ಬರಬೇಕು, ಚಪಾತಿ ಪುರಿ ತಿನ್ನಂಗಿರ್ಬೇಕು. ಸರ್ 1 ಸ್ಪೂನ್ ಕಡಲೆ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಪುದೀನ ಬೇಕಾ? ಹೌದು ಸರ್, ಸ್ವಲ್ಪ ಬೇಕು ಸರ್. ಓಕೆ. ಸ್ವಲ್ಪ ಕೊತ್ತಂಬರಿ. ಓಕೆ. ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ. ಹುರುಗಡ್ಲೆ ಬಿದ್ಮೇಲೆ ಅದಕ್ಕೆ ಗಸಗಸೆನೂ ಬೀಳಬೇಕು, ತೆಂಗಿನಕಾಯಿನೂ ಬೀಳಬೇಕು. ಇವೆಲ್ಲ ಏನಂದ್ರೆ ಸಾರನ್ನ ಗಟ್ಟಿ ಕೊಡ್ಸೋದು, ಜೊತೆಗೆ ರುಚಿಯನ್ನ ಜಾಸ್ತಿ ತರಿಸುವಂತ ಅಂಶದ ಪದಾರ್ಥಗಳು ಇವೆಲ್ಲ ಹಾಕಿ ಸರ್. ಸರ್ ಗಸಗಸೆ 1 ಸ್ಪೂನ್ ಹಾಕ್ತಾ ಇದ್ದೀನಿ ಸರ್. ಓಕೆ. ಇನ್ನು ರುಬ್ಕೊಳ್ಳೋದು ಅಷ್ಟೇ. ರುಬ್ಬಿ ಸರ್. ಸರ್ ಇದು ರುಬ್ಕೊಂಡಿರುವಂಥದ್ದನ್ನ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ ಓಕೆ ಓಕೆ. ಮಾಂಸ ಮುಳುಗುವಷ್ಟು ನೀರಿದ್ರೆ ಸಾಕು ಸರ್, ಅಷ್ಟು ಗಟ್ಟಿ ಇರಬೇಕು ನಮ್ಮ ನಾಟಿ ಕೋಳಿಯ ಗ್ರೇವಿ ಅಂತ ಇದ್ದಾರೆ. ಮುಳುಗಿದೆ, ಇನ್ನೇನು ಹಾಕ್ಬೇಕೇನಪ್ಪ ಅರವಿಂದ್? ಏನಿಲ್ಲ ಸರ್. ಆಮೇಲೆ ಹೆಂಗಿದೆ ಬಿಸ್ನೆಸ್ ಎಲ್ಲ? ಈಗ ಚೆನ್ನಾಗಿ ಆಗ್ತಾ ಇದೆ ಸರ್. ಚೆನ್ನಾಗಿ ಆಗ್ತಾ ಇದೆಯಾ? ಎಲ್ಲ ಜನ ಕೇಳ್ತಾ ಇದಾರಾ? ಫಸ್ಟ್ ಕ್ಲಾಸ್. ನಿಮ್ಮನ್ನೇ ಫಸ್ಟ್ ಕೇಳೋದು. ಯಾಕೋ? ಇಲ್ಲ ಸರ್, ನಿಮ್ಮ ಅಭಿಮಾನಿಗಳು ಸರ್. ಮಾಡೋದು ನಾವು ಸ್ವಾಮಿ, ಬನ್ನಿ ಕರಿಬೇಕು ನೀವು. ಮತ್ತೆ ಏನ್ ಬೇಕು ಅಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕಿ ಸರ್, ಸಾಕು. ಅಚ್ಕಾರದ ಪುಡಿನ? ಕಲರ್ ಬಂದಿಲ್ವಾ? ಸ್ವಲ್ಪ. ಸಾಕು ಬಿಡಿ ಸರ್, ಸಾಕು ಸಾಕು. ಓಕೆ. ತುಪ್ಪ ಲಾಸ್ಟಲ್ಲಿ. ಮುಚ್ಚೋಣ? ಮುಚ್ಚೋಣ. ಎಷ್ಟು ವಿಜಲ್ ಬೇಕಾಗುತ್ತೆ ಮಿಸ್ಟರ್? 3 ರಿಂದ 4 ವಿಜಲ್ ಸಾಕು ಸರ್. 3 ರಿಂದ 4 ವಿಜಲ್ ಕೂಗ್ತಾ ಇದ್ದಾಗೇನೆ ನಮ್ಮ ನಾಟಿ ಕೋಳಿಯ ಗ್ರೇವಿ ತಯಾರಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಏನ್ ತಂದಿದ್ದೀರಾ ನೀವು? ಸರ್ ಚಪಾತಿ ತಂದಿದ್ದೀನಿ ಸರ್. ಚಪಾತಿ ನಿಮ್ಮ ಮನೆದ ನಿಮ್ಮ ಹೋಟ್ಲದ? ಸರ್ ನಮ್ಮ ಹೋಟ್ಲದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌಡ್ರು ಮನೆ ಊಟ, ಗೌಡ್ರು ಮನೆ ಹೋಟ್ಲಿಂದ ಬಂದಿದ್ದಾರೆ. ಒಂದು ನಾಟಿ ಕೋಳಿಯ ಗ್ರೇವಿಯನ್ನ ಮಾಡ್ತಾ ಇದ್ದಾರೆ. ಗಟ್ಟಿಯಾದಂಥ ಗ್ರೇವಿ, ತಿನ್ನಕ್ಕೆ ಮಜವಾಗಿರುವಂಥ ಗ್ರೇವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರೇವಿ ತೆಗೆದು ನೋಡಿ ಸರ್. ಬಾಬಾ ಗಟ್ಟಿಯಾಗಿದೆಯಾ? ಗಟ್ಟಿಗಿದೆ ಸರ್. 1-2 ಕುದಿಬೇಕಾದ್ರೆ ಕುದಿಸ್ಕೋಬೋದು ನಾವು. ಸರ್ ಸಾರು ಅಂತ ಕರಿಯೋಕ್ಕಾಗಲ್ಲ ಸರ್ ಇದನ್ನ. ನಾವು ಇದನ್ನ ಪರೋಟ ಗಿರೋಟ ತಿನ್ನಕ್ಕೆಲ್ಲ ನಮ್ಮ ಹೋಟ್ಲಲ್ಲಿ ಇದನ್ನೇ ಕೊಡ್ತೀವಿ. ಮುದ್ದೆಗೆ ಇದೇ ಕೊಡ್ತೀವಿ. ಮುದ್ದೆಗೆ ನಾವು ತೆಳ್ಳಗಿರೋ ಸಾರು ಮಾಡ್ತೀವಿ, ಅದು ಕೊಡ್ತೀರಿ. ಇದನ್ನ ಎಕ್ಸ್ಟ್ರಾ ಯಾರು ತಗೊಳ್ಳೋರು ಇದ್ರೆ ಗ್ರೇವಿ ಅಥವಾ ಚಾಪ್ಸ್ ಅಂತ ಕೇಳ್ತಾರೆ ನಾಟಿ ಕೋಳಿಲಿ. ಓಹೋ, ಅವ್ರಿಗಿದಾ? ಅದನ್ನ ಇದು ಕೊಡ್ತೀವಿ ಸರ್. ಸರ್ ಗೌಡ್ರ ಮನೆ ಊಟದಿಂದ ನಾಟಿ ಕೋಳಿ ಗ್ರೇವಿ, ಒರಿಜಿನಲ್ ನಾಟಿ ಕೋಳಿ ಗ್ರೇವಿ. ಹೌದು ಸರ್, ಒರಿಜಿನಲ್ ನಾಟಿ ಕೋಳಿ ಗ್ರೇವಿ. ಒರಿಜಿನಲ್ ನಾಟಿ ಕೋಳಿ ಗ್ರೇವಿನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗೌಡ್ರ ಮನೆ ಊಟದಿಂದ ಅರವಿಂದ್ ಅವರು ಬಂದಿದ್ದಾರೆ. ಓಕೆ, ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ನಾಟಿ ಕೋಳಿ ಗ್ರೇವಿ ಮಾಡ್ಕೊಳ್ಳಿ. ನಾಟಿ ಕೋಳಿ ಗ್ರೇವಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ನಾಟಿ ಕೋಳಿ, ಉಪ್ಪು, ಟೊಮೆಟೊ ಹಾಕಿ ಫ್ರೈ ಮಾಡಿ ಚಿಕನ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನೀರು ಹಾಕಿ ಬೇಯಿಸಿ. ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ, ಹುರಿಗಡ್ಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಗಸಗಸೆ, ನೀರು ಹಾಕಿ ರುಬ್ಬಿ ಬೇಯುತ್ತಿರುವ ನಾಟಿ ಕೋಳಿಗೆ ಹಾಕಿ ನೀರು, ಅಚ್ಚ ಖಾರದ ಪುಡಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ನಾಟಿ ಕೋಳಿ ಗ್ರೇವಿ ಸವಿಯಲು ಸಿದ್ಧ. ಒಳ್ಳೆ ನಾಟಿ ಕೋಳಿಯ ಗಟ್ಟಿ ಗ್ರೇವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ನಾಟಿ ಕೋಳಿ ಈ ಥರ ಚೂಪ್ಗೆ ಚುಚ್ಚಂಗೆ ಕಾಣ್ತದ್ದು, ಆದರೆ ರುಚಿ ಅದರೊಳಗೆ ಇರೋದು ಅಂತ ಅನ್ಕೊಂಡಿರ್ತೀವಿ, ಇರುತ್ತೆ ಕೂಡ. ಈ ನಾಟಿ ಕೋಳಿ ಜೊತೆಗೆ ನಿಮ್ಮಲ್ಲಿ ಜಾಸ್ತಿ ಒಂದು ಮುದ್ದೆನಾ ಸರ್? ನಮ್ದು ನೀರು ದೋಸೆ ಹೋಗುತ್ತೆ ನಾಟಿ ಕೋಳಿ ಜೊತೆಗೆ. ನಾಟಿ ಕೋಳಿಗೆ ಸ್ವಲ್ಪ ಎಲ್ಲ ಮಂಗಳೂರಿಯನ್ಸ್ ಇದಾರೆ ಅಲ್ಲೆಲ್ಲ. ನಿಮ್ಮ ಕಡೆನಾ? ಅಲ್ಲಿ ಪಿ ಜಿಲೆಲ್ಲ ಇದ್ದಾರೆ ಅವರು. ನೀರು ದೋಸೆ, ಅಕ್ಕಿ ರೊಟ್ಟಿ ಇದೆಲ್ಲ ಚೆನ್ನಾಗಿ ಹೋಗುತ್ತೆ. ಅಲ್ಲ, ಅದೇ ತರದ್ ಬಿಟ್ಟು ಏನು ಚಪಾತಿ ತಂದಿದ್ದೀರಾ? ಸರ್ ಇದು ನಮ್ಮ ಸ್ಟೈಲ್ ಸರ್. ಇದು ಆಕ್ಚುಲಿ ಚಪಾತಿ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ. ಓಹ್, ಹಂಗೆ. ಇದು ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಇವತ್ತೇನಾದ್ರು ನಾವು ಈವ್ನಿಂಗ್ ಮಾಡ್ಕೊಂಡ್ವಿ, ನಾಳೆ ಸಂಡೇ ಬೆಳಗ್ಗೆಗೆ ದೋಸೆಗೆ, ಮನೇಲಿ ಇಡ್ಲಿಗೆಲ್ಲ ಭಾಳ ಫೈನ್ ಆಗಿರ್ತದೆ. ಮನೇಲಿ ಮಾಡೋರು ಹೆಂಗ್ ಗೊತ್ತಾ ಅರವಿಂದ್, ಇವತ್ತು ಮಾಡಿ ಮಿಕ್ಕಿದ್ದು ನಾಳೆ ತಿಂತಾರೆ ವಿನಃ ನಾಳೆಗೆ ಅಂತ ಇವತ್ತೇ ಮಾಡ್ಕೊಂಡು ತಿನ್ನೋರು ತುಂಬಾ ಕಡಿಮೆ. ಹೌದು ಹೌದು ಹೌದು. ಅವೆಲ್ಲ ನಾವು ಹೇಳಕ್ ಚೆನ್ನಾಗಿರುತ್ತೆ, ನೀವು ಕೇಳಕ್ಕೂ ಚೆನ್ನಾಗಿರುತ್ತೆ.
ನೀನು ಶನಿವಾರ ಮಟನ್ ತಂದು ಅದನ್ನು ಮಾಡಿ ಅದನ್ನಿಟ್ಟು ನಾಳೆ ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿನ್ನೋಣ ಅನ್ನೋರು ಒಂದು 100ಕ್ಕೆ ಒಂದು 2-3% ಇರ್ಬೋದು. ಶನಿವಾರ ಮಾಡಿದ ಮಿಕ್ತಾ ಭಾನುವಾರ ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿನ್ನೋರು ಒಂದು 98%. ನಾವು ಸುಮ್ಮನೆ ಹೇಳೋದು ಒಂದು ದಿನ ಬಿಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ. ಇರಲಿ, ನಾವು ಹೇಳೋದು ಹೇಳ್ತಾರಣ್ಣ. ಹೌದು ಸರ್, ಅವ್ರು ತಿಂತಾ ಇರಲಿ. ಈಗೆಲ್ಲ ಬರೀ ಎಲ್ಲ 3 ಜನ ಅಲ್ಲ ಸರ್, ಮನೇಲಿ ಮಿಕ್ಕೋಗುತ್ತೆ ಏನು ಮಾಡಿದ್ರು. ಗಂಡ ಹೆಂಡತಿ ಮಗು, ಈಗೆಲ್ಲ ಸಿಂಗಲ್ ಫ್ಯಾಮಿಲಿಗಳಾಗ್ಬಿಟ್ಟಿದೆ. ಮೊದಲ ಡಬಲ್ ಇತ್ತು ನಿಮ್ಮ ಕಾಲದಲ್ಲಿ? ಅಲ್ಲ ಸರ್, ನಮ್ಮ ಕಾಲ ಅಂತಲ್ಲ. ಈಗ ತಾತ ಅಜ್ಜಿ ಎಲ್ಲ ಜೊತೆಲಿರೋರು, ಚಿಕ್ಕಪ್ಪ ದೊಡ್ಡಪ್ಪರೆಲ್ಲ ಜೊತೆಲಿರೋರು. ಈಗ ಎಲ್ಲಿ ಗಂಡ ಹೆಂಡತಿ ಮಗು ಎಲ್ಲ ಬೇರೆ ಬೇರೆ ಊರಿಂದ ಬಂದು ಬೆಂಗಳೂರು ಸೆಟ್ಲ್ ಆಗಿರೋದು. ಚೆನ್ನಾಗಿದೆ, ಮೈಲ್ಡ್ ಆಗಿದೆ, ಖಾರ ತುಂಬ ಕಡಿಮೆ ಇದೆ, ತಿನ್ನೋಕ್ಕೆ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಗೌಡ್ರು ಸ್ಟೈಲಲ್ಲಿ ಊಟಗಳು ಬೇಕು, ಚಪಾತಿ ಬೇಕು, ಮುದ್ದೆ ಬೇಕು, ನೀರು ದೋಸೆ ಬೇಕು. JP ನಗರದಲ್ಲಿ ವೆಲ್ಗಪ್ಪ ಹೋಗಬೇಕು, ನೋ ಪ್ರಾಬ್ಲಮ್. JP ನಗರ 6ನೇ ಅಂತ. JP ನಗರ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿದೆ. ಅದು ಸಿದ್ದೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ಇದಿದೆ ಸರ್, 2 ಥಿಯೇಟ್ರ್ ಇದೆ. ಅಲ್ಲಿಂದ 50 ಮೀಟರ್ಸ್ ಸರ್ ನಮ್ಮದು. ಹೌದಾ? ಹೌದು. ಅಲ್ಲಿಗೆ ಹೋಗಿ ಅರವಿಂದೇ ಸಿಗ್ತಾರೆ, ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ. ಅರವಿಂದ್ ನಂಬರ್ ಹೇಳಿ ನಿಮ್ಮದು ಸರ್. 7899 7899 611 611 666 666. ಫೋನ್ ಮಾಡಿ. ಸುತ್ತಮುತ್ತ ಒಂದು 3 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಫ್ರೀ ಆದಂಥ ಡೆಲಿವರಿ ಬೇರೆ ಕೊಡ್ತಾರೆ. ಉಚಿತವಾದ ಡೆಲಿವರಿನ ಕಾಸಿಸ್ಕೊಳ್ತೀರಾ? ಇಲ್ಲ ಸರ್, ಅದು ಡ್ರಾಪ್ ಬೈ ಒಂದು ಕಂಪನಿ ಇದೆ. 45 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಡೆಲಿವರಿ. ನೀವು ಅವ್ರ ಜೊತೆ ಟೈಪ್ ಆಗ್ಬಿಟ್ಟಿದ್ದೀರಾ? ಹೌದು, ಟೈಪ್ ಆಗಿದೆ ಸರ್. ಅವ್ರು ನೀವು ಫೋನ್ ಮಾಡಿದ ತಕ್ಷಣ ಬರ್ತಾರೆ, ಅವ್ರು ಹೋಗಿ ಅವ್ರಿಗೆ ಚಾರ್ಜ್ ಮಾಡ್ತಾರೆ? ಹೌದು, ವಿತಿನ್ ಹಾಫ್ ಅನ್ ಅವರ್ ಅವ್ರಿಗೆ ನಾವು ಡೆಲಿವರಿ ಮಾಡ್ತೀವಿ. ಎಷ್ಟು ತೊಗೊಂಡ್ರು? ಅವ್ರು 45 ರೂಪಾಯಿ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬರ್ತೀನಿ ಸರ್. ಥ್ಯಾಂಕ್ ಯು. ಮುರಳಿ ಅವರೇ, ನಮ್ಮ ಕೈ ರುಚಿನ ಒಂದೇ ಒಂದು ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ಮ ಹೆಸರು? ಮಮತಾ ವಿನೋದ್ ಕುಮಾರ್. ಮಮತಾ ವಿನೋದ್ ಕುಮಾರ್. ಮಮತಾ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಹೇರ್ ಹೋಸ್ಟೆಸ್ ಮಾಡ್ತಿದ್ದೀವಿ. ಏರ್ ಹೋಸ್ಟೆಸ್ ಮಾಡ್ಬಿಟ್ರಾ? ಮಾಡಿ ಆಯ್ತು. ಮಾಡಾಗೋಯ್ತಾ? ಆಗೋಯ್ತು. ವಿಮಾನ ಬೇಡ ಅನಿಸ್ಬಿಡ್ತಾ? ಬೇಡ ಅನಿಸ್ಬಿಡ್ತು. ಭೂಮಿ ಬಂದ್ಬಿಟ್ರಿ? ಬಂದ್ಬಿಟ್ಟು. ಓಕೆ, ವಿನೋದ್ ಕುಮಾರ್ ಏನ್ ಮಾಡ್ತಾರೆ? ವಿನೋದ್ ಕುಮಾರ್ ಯೂನಿವರ್ಸಿಟಿಯಲ್ಲಿ ಮೇಂಟೆನೆನ್ಸ್ ಮ್ಯಾನೇಜರ್ ಆಗಿದೆ. ಓಕೆ, ಮತ್ತೆ ನೀವೇನು ಏರ್ ಹೋಗ್ಬಿಟ್ಟು ಸುಮ್ಮನಿದ್ದೀರಲ್ಲ, ಏನಾರ ಮಾಡೋದಲ್ವಾ? ಎಲ್ಲರೂ ಆರೋದಲ್ವಾ? ಹಾ, ಬೇಡ ಅನಿಸ್ತಾ? ಇಲ್ಲ ಸರ್, ಹಾರ್ಬೇಕು, ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಜಾಬ್ಗೆ. ಎಲ್ಲ ಫ್ಲೈಟ್ಗಳು ಕೆಳಗಿಳಿದ್ಬಿಟ್ಟಿದೆ, ನಿಮ್ಮನ್ನ ಬೇರೆ ಆರಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ. ಓಕೆ, ಮತ್ತೆ ಇನ್ನೇನು ಸಮಾಚಾರ? ಜನ ಮಕ್ಕಳು? ಒಬ್ಳೆ ಮಗಳು. ಏನ್ ಮಾಡ್ತಾರೆ ಮಗಳು? ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಯಾವ ಸ್ಕೂಲು? ಸೌಂದರ್ಯ ಸೆಂಟ್ರಲ್. ಮನೆ ಇರೋದಿಲ್ಲಿ? ಚಿಕ್ಕಬಾನುವಾರ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇತ್ತಿಗೆ ಬೇಳೆ ಮಟನ್ ಸಾರು ಮಾಡ್ತಾ ಇದ್ದೀನಿ. ಇತ್ತಿಗೆ ಬೇಳೆ ಮಟನ್ ಸಾಂಬಾರ್ ಮಾಡೋಕ್ಕೋಸ್ಕರ ಮಮತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರದನ್ನ ಬಿಟ್ಟು ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮಾಡಕ್ಕೇನೆ ತಂದಿದ್ದಾರೆ ಮೇಡಮ್? ಇದಕ್ಕವರೇ ಮಟನ್ ಗ್ರೇವಿ. ಬೇಕಾಗುವ ಸಾಮಗ್ರಿಗಳು: ಮಟನ್, ಇದಕ್ಕವರೇ ಕಾಳು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಅರಿಶಿನ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಸೋಂಪು, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಖಂಡಿತವಾಗ್ಲೂ ಒಳ್ಳೆ ಒಂದು ಇದ್ಕಿದ ಬೇಳೆ ಮಟನ್ ಸಾಂಬಾರ್ ತಿನ್ ನೋಡಿ, ನಮ್ಮ ಕೈ ರುಚಿನೇ ಬೇರೆ ಅಂತ ಇದ್ದಾರೆ. ಯಾರು ಇದ್ದೀರಾ ಮನೇಲಿ? ನಾನು, ನಮ್ಮ ಹಸ್ಬೆಂಡ್, ಮಗು. 3 ಜನನಾ? 3 ಜನ. ಓಕೆ, ಶುರು ಮಾಡಾಗಿದ್ರೆ ಮಾಡೋಣ ಸರ್. ಏನ್ ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ನಾವು ಮಾಡೋದು ಎಲ್ಲ ನಾನ್ ವೆಜ್ ತಿಂತೀವಿ ಸರ್. ದಿನ ನಾನ್ ವೆಜ್? ವೆರೈಟೀಸ್ ಸರ್, ಆಂಧ್ರ ಸ್ಟೈಲ್. ನಿಮಗೆ ಕುಕ್ಕರ್ ಮಾಡೋಣ? ಮಟನ್ ಬೇಯಿಸ್ಕೊಳ್ಳೋಣ. ಮಟನ್ ಬೇಯಿಸ್ಕೊಂಡು ಮಾಡ್ತೀರಾ? ಕೊಟ್ಟಿಗೆ ಬೇಯಿಲ್ವಾ? ಸಾರು ತಾನೇ ಮಾಡ್ತಾರ ನೀವು? ಬೇಳೆ ಸಾಂಬಾರ್ ಆಗ್ಬಿಡುತ್ತೆ ಸರ್. ಆಮೇಲೆ ಮತ್ತೆ ಏನ್ ಮಾಡ್ತಾರೆ? ನೀವೇನ್ ಮಾಡ್ತಾರದು? ನಾವು ಕೂಟ್ ತರ ಮಾಡ್ತೀನಿ. ಯಾವನಾರು ಕೂಟ್ ಮಾಡ್ತಾನೇನ್ರಿ? ಮಟನ್ ಹಾಕ್ತಾ ಇದೀನಿ ಸರ್. ಕೂಟ್ ಹಾಕ್ತಾರೇನ್ರಿ? ತಿನ್ ನೋಡಿ ಸರ್ ಇವತ್ತು ವೆರೈಟಿ. ಪಾಪ ವಿನೋದ್ ಕುಮಾರ್ ಒಂದ್ಸರಿ ಕೇಳ್ಬೇಕು, ಅವ್ರ ನಂಬರ್ ಇದ್ರೆ ಕೊಡ್ರಿ. ವಿನೋದ್, ಏನಪ್ಪ ಇದು? ಸರ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಅರಿಶಿನ ಪುಡಿ ಹಾಕ್ತಿದ್ದು ಉಪ್ಪು ಅರಿಶಿನ ಪುಡಿ ಹಾಕಿ ಸ್ವಲ್ಪ. ರವಿ ಅವರ ಅರಿಶಿನ ಪುಡಿ ನಮ್ಮತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸರ್. ವಾಟರ್. ಏನಿಷ್ಟ ವಿನೋದ್ ಅವರು ನೀವು ಮಾಡೋದು? ನಾನ್ ವೆಜ್ ಎಲ್ಲಾನು ಸರ್. ನಾನ್ ವೆಜ್ ಯಾವ್ದಾದ್ರು ತಿಂತಾರೆ. ಯಾವ್ದಾದ್ರು ತಿಂತಾರೆ, ಕೇಳೋದೇ ಇಲ್ಲ, ಉಸಿರೇ ತೆಗಿಯಲ್ಲ. ಬೇರೆ ಮಾಡಿದ್ರೆ ನಕರ ಜಾಸ್ತಿ. ಹೌದು. ಏನ್ ಮಾಡೋದು ಇಷ್ಟ ಇಲ್ಲ ನೀವು ಮಾಡೋದು ಅವ್ರಿಗೆ? ಉಪ್ಪಿಟ್ಟು. ಅಯ್ಯೋ, ಅದು ಮಾಡಿದ್ರೆ ಫುಲ್ ಕಿರಿಕ ಮನ್ಲಿ. ಕಿರಿಕು. ಓಕೆ, ಇದೇನಂದ್ರೆ ಒಂದು 3 ವಿಷಲ್ ಚೆನ್ನಾಗಿ ಬೇಯಬೇಕು ಸರ್, ಆವಾಗಲೇ ಮಜಾ ಅಂತ ಇದ್ದಾರೆ. ಓಕೆ ಮೇಡಮ್, ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಿ? ನೆಕ್ಸ್ಟ್ ಪ್ಯಾನ್ ಅಲ್ಲಿ ಇತ್ತಿಗೆ ಬೇಳೆ ಫ್ರೈ ಮಾಡ್ಕೊಳ್ಳೋಣ. ಇತ್ತಿಗೆ ಬೇಳೆ ಫ್ರೈ ಮಾಡ್ತೀರಾ? ಒಂದು ನಿಮಿಷ. ನಿಮ್ಮ ಅಮ್ಮನ ಮನೆಯಲ್ಲಿ ಹೆಸರುಘಟ್ಟ ಸರ್. ಹೆಸರುಘಟ್ಟನಾ? ನೀವು ಓದಿದಿಲ್ಲ ಇಲ್ಲಿ ಬೆಂಗಳೂರಲ್ಲಿನ? ಬೆಂಗಳೂರು ಜಯನಗರಲ್ಲಿ. ಜಯನಗರ ಬಿಟ್ಟು ಹೆಸರುಘಟ್ಟಿಗೆ ಯಾಕೆ ಬಂದ್ರಿ ರೀ? ಅಲ್ವಾ ಸರ್, ಸ್ವಂತ ಮನೆ ಕಟ್ಕೊಂಡ್ವಿ. ಜಯನಗರದಿಂದ ಹೆಸರುಘಟ್ಟಿಗೆ ಬಂದ್ಬಿಟ್ರಾ? ವೆರಿ ಗುಡ್. ಇತ್ತಿಗೆ ಬೇಳೆ ಫ್ರೈ ಮಾಡಿ. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮಂಗೆ ನೀವು? 2 ಹೆಣ್ಮಕ್ಳು ಸರ್. ಇಬ್ರೇನಾ? ಇಬ್ರೇ ಮಾಸ್ಟರ್ ಪೀಸ್? ಹೌದು. ಓಕೆ, ಯಾರು ನಿಮ್ಮ ಅಕ್ಕನಾ ತಂಗಿನಾ? ಅಕ್ಕ. ಏನ್ ಮಾಡ್ತಾರ ಅವರು? ಅವರು ಮನೇಲೇ ಇರ್ತಾರೆ ಸರ್. ಅವ್ರಿಗೆ 2 ಮಕ್ಕಳು, ಸಮೀಕ್ಷಾ ಹಾರಿತ್ ಅಂತ. ಓಕೆ, ಇದು ಯಾರಿಗೆ ಇಷ್ಟ ಈ ಸಾರು? ನಮ್ಮ ಡ್ಯಾಡಿಗೆ ಸರ್. ನಿಮ್ಮ ಡ್ಯಾಡಿಗಾ?
ಡ್ಯಾಡಿ ವರ್ಕಿಂಗಾ? ಹಾಂ ಸರ್, ಆಲ್ ಬ್ರಿಕ್ಸ್ ಫ್ಯಾಕ್ಟ್ರಿ ಬಿಸ್ನೆಸ್ ಸರ್. ಬಿಸ್ನೆಸ್ಸಾ? ವೆರಿ ಗುಡ್. ಹಾಕೋಬೋದು. ಸಾಕು ಸರ್, ಒಂದು ಬೌಲಿಗೆ ತೊಗೊಂಡ್ಬರೋಣ, ಫ್ರೈ ಮಾಡ್ಕೊಳ್ಳೋಣ. ಹಾಕೊಳ್ಳೋದಾ? ಹಾಂ ಹಾಕೊಳ್ಳಿ ಸರ್. ಓಕೆ, ನೆಕ್ಸ್ಟು ಸ್ವಲ್ಪ ಆಯಿಲ್ ಹಾಕಿ. ಸ್ವಲ್ಪ ಆಯಿಲು. ಓಕೆ, ಆನಿಯನ್ ಹಾಕ್ತಾ ಇದ್ದೀನಿ ಸರ್. ಹಾಕಿ. ಮೆಣಸಿನ್ಕಾಯಿ, ಆನಿಯನ್ನು, ಆಮೇಲೆ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಸೋಂಪು. ಓಕೆ. ಚಕ್ಕೆ ಒಂದೆರಡು ಪೀಸು. 2 ಪೀಸ್ ಚಕ್ಕೆ, ಒಂದೆರಡು ಪೀಸ್ ಲವಂಗ. ಓಕೆ. ಮತ್ತೆ ಸಿನಿಮಾಗೆಲ್ಲ ಹೋಗ್ತೀರಾ ಯಜಮಾನ ಕರ್ಕೊಂಡು? ಹೋಗ್ತಾ ಇರ್ತೀವಿ. ಯಾವ ಸಿನಿಮಾ? ತೆಲುಗು ಸಿನಿಮಾ, ಕನ್ನಡ ಸಿನಿಮಾ? ಎರಡು ನೋಡ್ತೀವಿ. ಎರಡು ನೋಡ್ತೀವಿ ಸರ್. ಯಾವುದು ಲೇಟೆಸ್ಟ್ ಕನ್ನಡ ಯಾವ್ದು ನೋಡಿದ್ರಿ ಹೇಳ್ರಿ? ಲೇಟೆಸ್ಟ್ ಕನ್ನಡ ಅದೇ 5 ವರ್ಷದ ಹಿಂದೆ, ಅದೇ ಅವಾಗ 8 ವರ್ಷದ ಹಿಂದೆ ಶಬ್ದವೇದಿ. ಸಿನಿಮಾಗೆ ಹೋಗೋದೇ ಕಮ್ಮಿ ಸರ್. ಬರೀ ಸುಳ್ಳು ಹೇಳ್ತಿರೋರಿ ನೀವು. ಸಾಕು ಸರ್, ಮಿಕ್ಸಿ ಬಣ್ಣ ಇದೀರಾ? ಏನು ಮಾಡೋದು ಇವಾಗ ನೆಕ್ಸ್ಟ್? ಎಲ್ಲ ಮಿಕ್ಸಿಗೆ ಹಾಕೋಬೇಕು. ನೋಡಿ ಮಿಕ್ಸಿ ಬೋಲ್ ಅಲ್ಲೇ ಇದೆಯಲ್ಲ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಏನು ನಿಮ್ಮ ಮಗನ? ಮಗಳು ಸರ್. ಏನು ಮಗಳ ಹೆಸರು? ಲಿಖಿತಾ ಶ್ರೀ. ಲಿಖಿತಾ ಅಂದ್ರೆ ಏನು? ಬ್ಯೂಟಿಫುಲ್ ಗರ್ಲ್. ಪುದೀನ ಹಾಕ್ತಾ ಇದ್ದೀನಿ. ಎಲ್ಲಿ ಹುಡುಕಿದ್ರು? ನೆಟ್ಟಲ್ಲಿ. ಓಹೋ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಓಕೆ. ಪುದೀನ, ಕೊತ್ತಂಬರಿ, ಕಾಯಿ ತುರಿ. ಎಸ್ ಮೇಡಮ್. ಸ್ವಲ್ಪ ಧನಿಯಾ ಪುಡಿ ಹಾಕಿ ಸರ್. ಇದು ಧನಿಯಾ ಪುಡಿ, ರವಿಯವ್ರ ಧನಿಯಾ ಪುಡಿ ಸ್ವಲ್ಪ. ಸರ್ ಮಿಕ್ಸಿ ಮಾಡ್ಕೊಳ್ಳೋಣ. ಆಯ್ತಾ? ಓಕೆ ಸರ್. ಏನು ಮಾಡೋಣ ನೆಕ್ಸ್ಟ್ ಇವಾಗ? ಒಗ್ಗರಣೆ ಮಾಡಬೇಕು ಸರ್. ಮಸಾಲೆ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಇದಕ್ಕೆ ಮಾಡ್ಬೋದಾ? ಒಗ್ಗರಣೆ ಮಾಡಿಕೊಂಡು ಇದು ಹಾಫ್ ಬೆಂದ ಮೇಲೆ ಮಟನ್ ಹಾಕೋಬೇಕು. ಓಕೆ. ಇವಾಗ ಏನು ಬೇಕು ನಿಮಗೆ? ಪ್ಯಾನ್ ಬೇಕು ಸರ್, ದೊಡ್ಡದು. ಇದ್ರಲ್ಲಿ ಸರಿ ಹೋಗೋದು. ಎಷ್ಟು ಬೇಕು ನೋಡ್ಕೊಳ್ಳಿಮ್ಮ. ಸಾಕು ಸರ್. ಆನಿಯನ್ ಹಾಕಿ. ಶನಿವಾರ ಭಾನುವಾರ ಎಲ್ಲಿಗೆ ಹೋಗೋದು? ಪ್ರಶಾಂತ್ ಹೋಟೆಲ್. ಪ್ರಶಾಂತ್ ಹೋಟೆಲ್ ಹೋಗೋದು. ವೆರಿ ಗುಡ್. ಇದು ಯಜಮಾನ್ರಿಗೆ ಯಾವ ಸಂಡೇ ರಜಾನ ಸಾಟರ್ಡೇ ರಜಾನ? ಸಂಡೇಸ್ ಒಂದೇ ದಿನನಾ? ಬೇರೆ ದಿನ ಎಷ್ಟು ಗಂಟೆ ಕೆಲಸಕ್ಕೆ ಹೋಗ್ತಾರೆ? ಮಾರ್ನಿಂಗ್ 9 to 5. ಓಹ್, 6 ಗಂಟೆ ಮನೆ. ಗುಡ್ ಬೈ ವಿನೋದ್. ಹಾಕಿ. ಟೊಮೊಟೊ ಹಾಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇಕ್ಕಿದ ಬೇಳೆ ಮಟನ ಇದು? ಪುದೀನ ಹಾಕೋಣ. ಸ್ವಲ್ಪ ಪುದೀನ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ. ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ರುಬ್ಬಿರೋಂಥ ಹಸಿರು ಮಸಾಲೆನಾ? ಹಾಂ, ಹಸಿರು ಮಸಾಲೆ. ಏನ್ರಿ ಗಟ್ಟಿ ಆಗ್ಬಿಟ್ಟಿದೆ? ಸ್ಪೂನ್ ತೊಗೊಂಡು ಹಾಕ್ರಿ ರೀ. ಓಹೋ. ಯಾವ್ದ್ರ ಜೊತೆ ಕಾಂಬಿನೇಷನ್ ಇದು? ಇಡ್ಲಿಗೆ ಸರ್. ನೀವು ಇಡ್ಲಿ ತಂದಿದ್ದೀರಾ? ಹಾಂ, ಹೂನ್ರಿ. ತಂದಿಲ್ಲ ಸರ್. ಆಹಾ. ಇಕ್ಕಿದ ಬೇಳೆ ಹಾಕೋಣ ಸರ್. ಇದಕ್ಕೆನಾ? ಎಣ್ಣೆಲಿ ಫ್ರೈ ಮಾಡಿರೋಂಥ ಇಕ್ಕಿದ ಬೇಳೆ. ಎಸ್ 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 ಎಸ್. ಮಿಕ್ಸಿಗೆ ನೀರು ಹಾಕೊಂಡು ಉಳಿದಿರೋ ಮಸಾಲೆನ ಅದಕ್ಕೆ ಹಾಕ್ಬಿಡೋಣ. ಹಾಕ್ಬಿಡಿ ಮೇಡಮ್, ಹಾಕ್ಬಿಡಿ. ನಿಮ್ಮೂರಲ್ಲಿ ಹಿಂಗೆ ಮಾಡೋದು ಹೆಸರುಗಟ್ಟಲ್ಲಿ? ಹೌದು ಸರ್. ಸ್ವಲ್ಪ ವಾಟರ್ ಹಾಕೊಳ್ಳೋಣ. ಹಾಕಿ 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 ಹಾಕಿ. ಗಟ್ಟಿ ಗ್ರೇವಿನ ಸಾರ ಏನಿದು? ಗ್ರೇವಿ ಆಗುತ್ತೆ ಸರ್. ಗ್ರೇವಿ ಆಗುತ್ತೆ. ಸೆಮಿ ಗ್ರೇವಿ. ಹುಡ್ಕೋಬೇಕು. ಹಸಿರು ಕಲರ್ಲಿ ಇದ್ಕಿದ ಬೆಳೆ ಎಲ್ಲಿದೆ ಅಂತ ಬೂತ್ಗಣಿಯಾಗಿ ಹುಡ್ಕೋಬೇಕು ಅಷ್ಟೇ ನಾವು. ಸ್ವಲ್ಪ ಸಾಲ್ಟ್ ಹಾಕೋಣ. ಎಸ್ ಮೇಡಮ್, ಹಾಕಿ. ಏನು ಸಂಡೇ ಸ್ಪೆಷಲ್ ನಿಮ್ಮಲ್ಲಿ ಮಾಡೋದು? ಮಾರ್ನಿಂಗು ಇಡ್ಲಿ ಚಿಕನ್ ಕಂಪಲ್ಸರಿ. ಮಾರ್ನಿಂಗು ಇಡ್ಲಿ ಚಿಕನ್, ಆಮೇಲೆ ಮಧ್ಯಾಹ್ನ ನಾನ್ ವೆಜ್, ಅದರ ಮಟನ್ನು, ಕೀಮಾನೋ, ತಲೆ ಮಾಂಸನೋ ಯಾವುದೋ ಒಂದು. ಬಾ. ಓಕೆ. ಕುದಿ ಬರ್ತಾ ಇದೆ, ತೆಗೆಯೋಣ ಇದನ್ನ. ಓ, ಬೆಂದಿದ್ಯಾ? ಬೆಂದಿರುತ್ತೆ. ಫುಲ್ ಹಾಕ್ಬಿಡಿ ಸರ್. ಫುಲ್ ಇದು ನೀರು ಪರವಾಗಿಲ್ವಾ ಅದು? ಹೌದು, ಹೌದು, ನೀರು ಬೇಕು ಸರ್ ಅದಕ್ಕೆ. ಓಕೆ. ತುಂಬಾ ನೀರಾಗಲಿಲ್ವಾ? ಇಲ್ಲ ಸರ್, ಇನ್ 10 minutes ಬೇಯಬೇಕು ಸರ್ ಅದು. ಆಗಿದೆಯಾ? ಆಗಿದೆ ಸರ್. ಓಕೆನಾ? ಓಕೆ. ನೀವು ಹಿಂಗೆ ಮಾಡೋದು ಇತ್ತಿದ ಬೆಳೆ ಸಾರು ನಿಮ್ಮಲ್ಲಿ?
ಓಕೆ, ಇದ್ಕಿದ ಬೇಳೆ ಮಟನ್ ಸಾಂಬಾರಾ ಗ್ರೇವಿ. ಗ್ರೇವಿ. ಇದ್ಕಿದ ಬೇಳೆ ಮಟನ್ ಗ್ರೇವಿ ರೆಡಿ. ಇದ್ಕಿದ ಬೇಳೆ ಮಟನ್ ಗ್ರೇವಿನ ರೆಡಿ ಮಾಡಿದ್ದಾರೆ. ಮಮತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಗ್ರೇವಿ ಮಾಡ್ಕೊಳ್ಳಿ. ಇದಕ್ಕವರೇ ಮಟನ್ ಗ್ರೇವಿ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ಮಟನ್, ಉಪ್ಪು, ಅರಿಶಿನ, ನೀರು ಹಾಕಿ 3 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಿದಕವರೆ ಕಾಳು ಹಾಕಿ ಫ್ರೈ ಮಾಡಿ ತೆಗೆದಿಡಿ. ನಂತರ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹುರಿದ ಮಸಾಲೆ, ಧನಿಯಾ ಪುಡಿ ಹಾಕಿ ಗ್ರೈಂಡ್ ಮಾಡಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಪುದೀನ, ಕೊತ್ತಂಬರಿ ಸೊಪ್ಪು, ರುಬ್ಬಿದ ಮಸಾಲ, ಹುರಿದ ಹಿದಕವರೆ ಕಾಳು, ನೀರು, ಉಪ್ಪು ಹಾಕಿ ಕುದಿಸಿ ಬೇಯಿಸಿದ ಮಟನ್ಗೆ ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಈಗ ಹಿದಕವರೆ ಕಾಳು ಮಟನ್ ಗ್ರೇವಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ ಸರ್. ಇಡ್ಲಿ ದೋಸೆ ಅಂತ ಏನಾದ್ರು ಹೇಳ್ಬಿಟ್ಟು ನೀವು ಬರೀ ಕೈಯಲ್ಲಿ ಬಂದ್ಬಿಟ್ರೆ ನಾವೇನು ಮಾಡೋದು? ಇದು ಯಾರಿಗೆ ಇಷ್ಟ ಸ್ಪೆಷಲ್ ಆಗಿ ಈ ಸಾರು? ಡ್ಯಾಡಿಗೆ ಸರ್. ನಿಮ್ಮ ಡ್ಯಾಡಿ ಇಷ್ಟನಾ? ಯಜಮಾನ್ರಿಗೆ ಇಷ್ಟ ಅಂತ ಹೇಳ್ತೀರ, ಅವ್ರೇನು ತಿಂತಾರೆ? ಯಜಮಾನ್ರೆ ಎಲ್ಲ ನಾನ್ ವೆಜ್ ಮಾಡಿದ್ರು ತಿಂತಾರೆ. ಪಾಪ ವಿನೋದ್. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚೆನ್ನಾಗಿರುತ್ತೆ ಇಡ್ಲಿಗೆ ಸಾರು. ಚೆನ್ನಾಗಿದೆ ರೀ. ಚೆನ್ನಾಗಿದೆ. ಅಂತ ಯಾರ ಜೊತೆ ಬಂದಿದ್ದೀರಿ? ಅಕ್ಕ ಜೊತೆ ಸರ್. ಏನಿ ಮಕ್ಕಳ ಹೆಸರು? ಕವಿತಾ. ಕವಿತಾ, ನಮಸ್ಕಾರ. ಅಡುಗೆ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಅಕ್ಕ? ನೀವು ಚೆನ್ನಾಗಿ ಮಾಡೋದು, ಅವ್ರು ಚೆನ್ನಾಗಿ ಮಾಡೋದ? ನನ್ಕಿನ್ನ ಚೆನ್ನಾಗಿ ಮಾಡ್ತಾರೆ ಸರ್. ವೆರಿ ಗುಡ್. ಚೆನ್ನಾಗಿದೆ. ಒಳ್ಳೆ ಗ್ರೇವಿ. ಇದ್ಕಿದ ಬೇಳೆ ಹಾಕಿ ಮಟನ್ ಹಾಕಿ ಮಾಡುವಂಥ ಗ್ರೇವಿ ಮಾಡಿದ್ದಾರೆ. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ಯಾರನ್ನ ಕರೆಸ್ತಾ ಇದ್ದೀರಾ? ನೆನ್ನೇನೇನೋ ಹೇಳಿದ್ರಿ, ಬರ್ತಾ ಇದ್ದಾರಾ ನಮ್ಮ ಸಸ್ಯ ತಜ್ಞರು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಮಧುಸೂದನ್ ರೆಡಿಯಾಗಿ ನಿಂತಿದ್ದಾರೆ. ಮುರಳಿ ಅವರೇ, ಒಳ್ಳೆ ಒಂದು ಅದ್ಭುತವಾಗಿರುವಂಥ ಒಂದು ಸೊಪ್ಪುಗಳನ್ನ ತೊಗೊಂಬಂದಿದ್ದೀನಿ ನಿಂತ ಇದ್ದಾರೆ. ಮಧುಸೂದನ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸಸ್ಯ ತಜ್ಞ ಮಧುಸೂದನ್ ಅವರು ಬಂದಿದ್ದಾರೆ. ಒಂದು ಅದ್ಭುತವಾಗಿರುವಂಥ ಆರೋಗ್ಯದ ಸಮಸ್ಯೆಗಳು ತುಂಬ ಜನಕ್ಕಿರುತ್ತೆ. ಕೆಲವ್ರು ಹೇಳ್ಕೊಳಕ್ಕಾಗತ್ತೆ, ಕೆಲವ್ರು ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡು ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ. ಡಾಕ್ಟರ್ ಹತ್ರಕ್ಕೆ ಹೋಗೋದು ತಪ್ಪು ಅಂತ ಇಲ್ಲೆಲ್ಲೂ ನಾವು ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇದೀವಿ ಅಂದರೆ ಸಸ್ಯ ಔಷಧಿಗಳಲ್ಲೂ ಕೂಡ ಔಷಧಿಯ ಗುಣಗಳಿದೆ. ಇದು ನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಡಾಕ್ಟರ್ ಹತ್ರಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ ವಿನಃ ಡಾಕ್ಟರ್ ಹತ್ರಕ್ಕೆ ಹೋಗಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ ಸರ್ ಇವತ್ತು ನಾವು? ಸರ್, ಇವತ್ತು ಬಹಳಷ್ಟು ಬಾಣಂತಿಯರಲ್ಲಿ ಏನಾಗುತ್ತೆ ಅಂದ್ರೆ ಎದೆ ಹಾಲಿನ ಸಮಸ್ಯೆ ಕಾಡುತ್ತೆ. ಓಕೆ. ಅದು ಅವರಲ್ಲಿ ಆಹಾರದ ವ್ಯತ್ಯಾಸ ಇರ್ಬೋದು, ಹವಾಮಾನದ ವ್ಯತ್ಯಾಸ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಬಹಳಷ್ಟು ಬಾಣಂತಿ ಮಹಿಳೆಯರಲ್ಲಿ ಎದೆ ಹಾಲಿನ ಉತ್ಪತ್ತಿ ಕಡಿಮೆ ಇರುತ್ತೆ. ಸೊ ಆ ಉತ್ಪತ್ತಿ ಕಡಿಮೆ ಆದಾಗ ಏನಾಗುತ್ತೆ, ಮಗುವಿಗೆ ಸರಿಯಾದಂಥ ಪೌಷ್ಟಿಕಾಂಶ ಭರಿತ ಎದೆ ಹಾಲು ಸಿಗೋದಿಲ್ಲ. ಅದರಿಂದ ಏನಾಗುತ್ತೆ, ಮಗು ವೀಕ್ ಆಗುತ್ತೆ, ತಾಯಿ ಮತ್ತೆ ರೋಗದಿಂದ ನರಳ್ತಾಳೆ. ಈ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ಆ ಎದೆ ಹಾಲು ಎಷ್ಟು ಅವಶ್ಯಕತೆ ಇದೆ, ಅಷ್ಟು ಅವಶ್ಯಕತೆ ಇರುವಷ್ಟು ಎದೆ ಹಾಲನ್ನ ಉತ್ಪತ್ತಿ ಮಾಡುವಂತ ಹಸಿರು ಸಸ್ಯೌಷಧಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಸಿರು ಸಸ್ಯ ಔಷಧಿ ಮನೇಲೇ ಸಿಗುತ್ತೆ. ಅದೇ ಔಷಧಿನ ಉಪಯೋಗಿಸ್ಕೊಂಡ್ರೆ ಸಾಕಷ್ಟು ಮಗುವಿಗೆ ಬೇಕಾದಷ್ಟು ಹಾಲು ಉತ್ಪಾದನೆ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಇವತ್ತೇನು ಚೆನ್ನಾಗಿದೆ? ಹೊನಗೊನೆ ಸಬ್ಬಸ್ಗಿ ಸೊಪ್ಪಿನ ರಸ. ಬೇಕಾಗುವ ಸಾಮಗ್ರಿಗಳು: ಸಬ್ಬಸ್ಗಿ ಸೊಪ್ಪು, ಹೊನಗೊನೆ ಸೊಪ್ಪು. ಮೊದಲನೇದಾಗಿ ಇದು ಹೊನಗೊನೆ ಸೊಪ್ಪು ಅಂತ ಕರಿತೀವಿ. ಹೌದೌದು. ಇದನ್ನ ಬಹಳಷ್ಟು ಜನ ನೋಡಿರ್ತಾರೆ, ನೀವು ನೋಡಿರ್ತೀರಿ. ನೋಡಿ ಸರ್, ಹೊನಗೊನೆ ಸೊಪ್ಪು. ವಿಶೇಷವಾಗಿ ಇದು ಕೆರೆ ಮತ್ತು ನದಿಗಳ ಸಮೀಪ ಬೆಳೆಯುತ್ತೆ. ಹೌದು.
ಆಮೇಲೆ ಈ ಸಸ್ಯದ ಒಂದು ಕಾಂಡನ ನೀವು ಸಿಟಿಲಿರುವಂತವ್ರು ಬೇಕು ಅವಶ್ಯಕತೆ ಅಂದ್ರೆ ಇದು ಎಲ್ಲ ವೆದರ್ ಅಲ್ಲೂ ಸಿಗೋದಿಲ್ಲ, ಮಳೆಗಾಲದಲ್ಲಿ ಮಾತ್ರ ಇದು ಹೆಚ್ಚು ಬೆಳೆಯುತ್ತೆ. ಓಕೆ. ಹಾಗಾಗಿ ಇದನ್ನ ನೀವು ಮನೆ ಸುತ್ತಮುತ್ತನೇ ಬೆಳ್ಕೊಳ್ತೀನಿ ಅಂತಂದ್ರೆ ಇದರ ಒಂದ್ 2 ಕಾಂಡ ತಗೊಂಡ್ಬಂದು ಒಂದು ಬಕೆಟ್ ಅಲ್ಲಿ ಸ್ವಲ್ಪ ಮಣ್ಣು ಹಾಕಿ ಮನೆ ಸುತ್ತಮುತ್ತ ಹಾಕೊಂಡ್ರು ಕೂಡ ಇದು ಬಹಳ ಸುಲಭವಾಗಿ ಇದನ್ನ ಬೆಳ್ಕೋಬಹುದು. ಒಣಗೊನೆ ಸೊಪ್ಪು ಒಂಥರ ರಾಶಿ ಹಾಕೊಂಡು ಮಾಡ್ತಾ ಇರ್ತಾರೆ. ಇದನ್ನ ಕಂತೆ ತರ ಏನ್ ಮಾಡಲ್ಲ ಇದನ್ನ. ಇದನ್ನ ಕಿತ್ತಿ ಒಂಥರ ಗಾಡಿಲಿ ಹಾಕೊಂಡು ರಾಶಿ ಹಾಕೊಂಡು ಮಾರುವಂತ ಸೊಪ್ಪು ಇದು ಒಣಗೊನೆ ಸೊಪ್ಪು. ಮತ್ತೆ ಇನ್ನೊಂದು ಇದು ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದರಲ್ಲಿ ರಕ್ತಕ್ಕೆ ಬೇಕಾದಂತ ಹಿಮೋಗ್ಲೋಬಿನ್ಗೆ ಬೇಕಾದಂತ ಪ್ರತಿಯೊಂದು ಆಯುರ್ವೇದಿಯ ಗುಣಗಳು ಸಬ್ಬಸಿಗೆ ಸೊಪ್ಪಲ್ಲಿದೆ. ಇದರಲ್ಲಿ ಐರನ್ ಕಂಟೆಂಟ್ ಮತ್ತು ಹಾಲು ಉತ್ಪಾದಿಸಲು ಬೇಕಾದಂತ ಅವಶ್ಯಕತೆ ಇರುವಂತ ಔಷಧೀಯ ಗುಣಗಳು ಹೊನಗೊನೆ ಸೊಪ್ಪಲ್ಲಿದೆ. ನಾನು ಇವಾಗ ಏನ್ ಮಾಡ್ತೀನಿ, ಹೊನಗೊನೆ ಸೊಪ್ಪು ಮತ್ತೆ ಸಬ್ಬಸಿಗೆ ಸೊಪ್ಪು ಎರಡರದ್ದು ರಸ ತೆಗೆದು ಎರಡನ್ನು ಮಿಶ್ರಣ ಮಾಡ್ತೀನಿ. ಓಕೆ. ಹೊನಗೊನೆ ಸೊಪ್ಪು ಸ್ವಲ್ಪ, ಅದಕ್ಕೆ ಸಬ್ಸಿಗೆ ಸೊಪ್ಪು ಎರಡನ್ನ ಹಾಕಿ, ಇದಕ್ಕೆ ಮಜ್ಜಿಗೆ ಅವಶ್ಯಕತೆ ಇಲ್ವಾ? ಮಜ್ಜಿಗೆ ಅವಶ್ಯಕತೆ ಇಲ್ಲ. ಇದನ್ನ ಮಜ್ಜಿಗೆಗೆ ಬೆರೆಸಬಾರ್ದು, ಹಾಲಿಗೂ ಬೆರೆಸಬಾರ್ದು, ಡೈರೆಕ್ಟ್ ಆಗಿ ಕುಡಿಬೇಕಿದು. ಅಬ್ಬಾ, ಅದ್ಭುತ ಮೊಸಪ್ಪು ಹಾಕಿ. ಸೊ ಮಿಕ್ಸಿ ಮಾಡಾಗಿದೆ. ಇವಾಗ 2 ಸೊಪ್ಪನ್ನ ನಾನೇನು ಮಿಕ್ಸಿನಲ್ಲಿ ಮಿಸ್ಟರ್ ಮಧುಸೂದನ್ ಸ್ವಲ್ಪ ಉಪ್ಪು ಸಕ್ಕರೆ ಏನಾರು ಹಾಕೋಬೋದಾ? ಖಂಡಿತ ಬೇಡ ಸರ್. ಇದಕ್ಕೆ ಉಪ್ಪು ಹಾಕಲಿ ಸಕ್ಕರೆ ಆಗ್ಲಿ ಹಾಕೋಬಾರ್ದು. ಸಸ್ಯೌಷಧಿಗಳಿಗೆ ಉಪ್ಪು ಸಕ್ಕರೆ ಬಳಸೋ ಹಾಗಿಲ್ಲ ಸರ್. ಬರೀ ನೇರವಾಗಿ ತಗೋಬೇಕು. ಒಗರು ಹಾಕೊಳ್ಳಿ. ಈಗ ನಾನು ಮಿಕ್ಸಿನಲ್ಲಿ ರುಬ್ಕೊಂಡಂತ ಈ ಸಸ್ಯ ಔಷಧಿಯ ಚರಟನ ನಾನು ತಿಳಿ ಮಾತ್ರ ತಗೊಳ್ತಾ ಇದ್ದೀನಿ. ಇದ್ರಲ್ಲಿ ಏನೋ ಅದೃಷ್ಟ, ನೇರವಾಗಿ ತಗೊಳ್ಳೋ ಆಗಿಲ್ಲ. ಫುಲ್ಲು ಕುಡಿಯಿದ್ರೆ ಸರ್, ಮಹಿಳೆಯರಲ್ಲಿ ಕಾಣುವಂಥ ಸಾಮಾನ್ಯ ಸಮಸ್ಯೆ, ಅದರಲ್ಲಿ ಬಾಣಂತಿಯರಲ್ಲಿ ಕಂಡುಬರುವಂಥ ಸಾಮಾನ್ಯ ಸಮಸ್ಯೆ ಎದೆ ಹಾಲು ಉತ್ಪತ್ತಿ ಆಗದೆ ಇರುವಂಥ ಸಮಸ್ಯೆಗೆ ಪರಿಹಾರ ಕೊಡುವಂಥ ಹಸಿರು ಸಸ್ಯ ಔಷಧಿನ ತಯಾರಿಸಿಕೊಟ್ಟಿದ್ದೀನಿ. ಓಕೆ, ಹಸಿರು ಸಸ್ಯ ಔಷಧಿನ ತಯಾರು ಮಾಡಿಕೊಟ್ಟಿದ್ದಾರೆ ಸಸ್ಯ ತಜ್ಞ ಮಧುಸೂದನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಬ್ಸಿಗೆ ಸೊಪ್ಪಿನ ಘಮ ಇದೆ, ಸೊಪ್ಪಿನ ಒಗರಿದೆ, ಕುಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಸೂದನ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಗಮನ ಇಟ್ಟು ನೋಡಿಕೊಂಡು ಇವತ್ತೇ ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಹೊನಗೊನೆ ಸಬ್ಬಸ್ಗೆ ಸೊಪ್ಪಿನ ರಸ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹೊನಗೊನೆ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ನೀರು ಹಾಕಿ ಗ್ರೈಂಡ್ ಮಾಡಿ ಸೋಸಿದರೆ ಬಾಣಂತಿಯರಿಗೆ ಎದೆಹಾಲು ಜಾಸ್ತಿ ಮಾಡಿಕೊಳ್ಳಲು ಹೊನಗೊನೆ ಸಬ್ಬಸ್ಗೆ ಸೊಪ್ಪಿನ ರಸ ಸಿದ್ಧ. ಓಕೆ, ಮಧುಸೂದನ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆಯ ಒಂದು ಔಷಧಿನ ಹೇಳ್ಕೊಟ್ಟಿದ್ದೀರಾ, ಸಸ್ಯ ಔಷಧಿ ತಯಾರು ಮಾಡೋದು ಹೇಳ್ಕೊಟ್ಟಿದ್ದೀರಾ. ಒಂದು ಸ್ಮಾಲ್ ಪ್ರಶ್ನೆ, ಇದು ಯಾವಾಗ ಕುಡಿಬೇಕು, ಎಷ್ಟು ಕುಡಿಬೇಕು, ಎಷ್ಟು ದಿನ ಕುಡಿಬೇಕು? ಬಾಣಂತಿಯರು ಅವರ ಕನಿಷ್ಠ ಪಕ್ಷ ಒಂದು 6 ತಿಂಗಳು, ಅಂದ್ರೆ ತಾಯಿಗೆ ಮಗುವಿಗೆ ಎದೆ ಹಾಲು ಎಷ್ಟು ತಿಂಗಳು ಕೊಡ್ತಾರೆ ಅಷ್ಟು ತಿಂಗಳು ಕುಡಿಬಹುದು ಸರ್. ಅಂದ್ರೆ ಕಡಿಮೆ ಉತ್ಪಾದನೆ ಆಗ್ತಾ ಇದ್ರೆ ಇದು ಕುಡಿದ್ರೆ ಜಾಸ್ತಿ ಆಗುತ್ತೆ. ಮತ್ತೆ ಹೌದೌದು. ಮತ್ತೆ ಇನ್ನೊಂದೇನಾಗತ್ತೆ ಅಂದ್ರೆ ತಾಯಿಯಲ್ಲಿ ಎದೆ ಹಾಲು ಹೆಚ್ಚು ಉತ್ಪತ್ತಿಯಾಗಿ ಮಗುವಿಗೆ ಅದನ್ನ ಫೀಡ್ ಮಾಡಿದಾಗ ತಾಯಿನಲ್ಲೂ ಒಂದು ಕಾಂತಿ ಹೆಚ್ಚಾಗುತ್ತೆ, ಮಗುವಿನಲ್ಲೂ ಒಂದು ತೇಜಸ್ಸು ಬರುತ್ತೆ. ಓಕೆ, ನಮ್ಮ ಇವತ್ತಿನ ಅಂದ್ರೆ ಎಷ್ಟು ತಗೋಬೇಕಿದು? ಒಂದು ಗ್ಲಾಸ್ ಪ್ರತಿ ದಿವಸ ಊಟದ ನಂತರ, ಮಧ್ಯಾಹ್ನದ ಊಟದ ನಂತರ ಒಂದೊಂದು ಗ್ಲಾಸ್ ತಗೋಬೇಕು. ಊಟದ ನಂತರ ಯೂಶಲಿ ಹಸಿರು ಔಷಧಿಗಳೆಲ್ಲ ಬೆಳಗ್ಗೆ ಎದ್ದ ಕೂಡಲೇ ಅಂತ ಇರುತ್ತೆ. ಈ ಔಷಧಿ ಅಂದ್ರೆ ಹಾಲನ್ನ ಉತ್ಪಾದನೆ ಮಾಡೋ ಶಕ್ತಿ ಇರ್ತಕ್ಕಂಥ ಈ ಔಷಧಿ ಊಟದ ನಂತರ ಬಾಣಂತಿಯರು ತಗೋಬಹುದಾದಂಥದ್ದು. ಸುಮಾರು 4 ರಿಂದ 5 ತಿಂಗಳು 6 ತಿಂಗಳು ಕಾಲ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹಾಲಿನ ಉತ್ಪಾದನೆಯ ಮಟ್ಟ ಜಾಸ್ತಿ ಆಗುತ್ತೆ. ಅವಾಗ ಮಗುವಿಗೆ ಸಾಕಷ್ಟು ಹಾಲು ಸಿಗುತ್ತೆ ಅಲ್ವಾ ಸರ್? ಹೌದು ಸರ್. ಓಕೆ, ಥ್ಯಾಂಕ್ ಯು ಮಧು ಅವರೇ. ಶುಕ್ರವಾರ ಮಕ್ಕಳಲ್ಲಿ ಕಂಡುಬರುವಂತ ಕೆಮ್ಮು ಕಫಕ್ಕೆ ಸಂಬಂಧಪಟ್ಟಂಗೆ ಒಂದು ಔಷಧಿನ ನಾನು ಹೇಳ್ಕೊಡ್ತೀನಿ, ಹೇಗೆ ಮಾಡಬೇಕು ಹೇಳ್ಕೊಡಿ, ತಯಾರು ಮಾಡ್ಕೊಂಡು ಎತ್ಕೊಂಬನ್ನಿ. ಖಂಡಿತ ಸರ್, ನಮ್ ತುಂಬಾ ಜನ ಮಕ್ಕಳು ಕೊಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸರ್. ನಾವು 35 ವರ್ಷದಿಂದ ಕ್ಯಾಟ್ರಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದೀವಿ ಸರ್. ಇನ್ನೇನ್ ಮಾಡೋದು ಸರ್ ಅಂತೇಳಿ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ನಿಂತ್ಬಿಟ್ಟಿದ್ದಾರೆ. ಸರ್ ಬನ್ನಿ, ನಿಮ್ಗೆ ಅರ್ಥ ಆಯ್ತಾನೆ, ಸುಸ್ತಾಗಿದೆ ಅಂತ ಇವತ್ತು ಹೇಳಿಲ್ಲ. ಇವತ್ತು 10,000 ಜನಕ್ಕೆ ಕಬಾಬ್ ಹಾಕೋದವ್ರು ಒಬ್ಬರೇ. ನೋಡಿ ಹೆಂಗಿದ್ದಾರೆ. ಈಗ ಏನ್ ಮಾಡ್ತೀರಿ ಹೇಳಿ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ಮಾಡ್ತೀರಿ ಹೇಳಿ ಫಸ್ಟ್? ಇವಾಗ ಒಂದು ನಾನು ಚಿಕನ್ ಒಂದು ಸ್ಪೆಷಲ್ ಆಗಿ ಇವತ್ತು ಒಂದು ರೆಡ್ ಗಾರ್ಲಿಕ್ ಚಿಕನ್ ಅಂದ್ರೆ ಕೆಂಪು ಕಲ್ಲರಿನ ಬೆಳ್ಳುಳ್ಳಿಯ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ.
ಆದರೆ ಅದು ಇಂಗ್ಲೀಷಲ್ಲಿ ಹೇಳಬೇಕು ಸರ್, ಕನ್ನಡದಲ್ಲಿ ಹೇಳಿದ್ರೆ ಸ್ವಲ್ಪ ಮಜಾ ಇರಲ್ಲ ಅಂತ. ಕೆಂಪು ಬಣ್ಣದ ಬೆಳ್ಳುಳ್ಳಿಯ ಕೋಳಿಯನ್ನು ಮಾಡೋಕ್ಕೋಸ್ಕರ ಚಂದ್ರಪ್ಪನವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕೆಂಪು ಕಲರಿನ ಬೆಳ್ಳುಳ್ಳಿಯ ಕೋಳಿ ಮಾಡೋಕ್ಕೆ ಏನೇನು ತಂದಿದ್ದಾರೆ ಚಂದ್ರಪ್ಪನವರೇ? ರೆಡ್ ಗಾರ್ಲಿಕ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಕರಿಬೇವು, ತುಪ್ಪ, ಉಪ್ಪು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನ್ ಮಾಡ್ತಾ ಇದ್ದಾರೆ ಚಂದ್ರಪ್ಪನವ್ರು. ಏನು ಕೊಡಲಿ ಸರ್ ನಿಮಗೆ? ಒಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಅದ್ಭುತವಾಗಿರುವಂತಹ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಸ್ವಲ್ಪ ಹಾಕಿ ಆಮೇಲೆ ಹೇಳ್ತೀನಿ. ಸಾಕು. ನಮ್ಮ ITC ಅವರು ಹಸುವಿನ ಹಾಲನ್ನ ಪ್ರತ್ಯೇಕವಾಗಿ ಶೇಖರಣೆಯನ್ನ ಮಾಡಿ ಕಡಿಮೆ ಸ್ಲೋ ಕುಕಿಂಗ್ ಪ್ರೋಸೆಸ್ ಅಲ್ಲಿ ಮಾಡಿರ್ತಕ್ಕಂಥ ಅತ್ಯಂತ ಅದ್ಭುತವಾದಂತಹ ಸ್ವಾಭಾವಿಕವಾದಂತಹ ತುಪ್ಪನ ತಯಾರು ಮಾಡಿದ್ದಾರೆ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಹಾಕೋಬೋದು? ಹಾಕೊಳ್ಳಿ ಸರ್. ಸರ್ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಸರ್. ಎಸ್, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಆಮೇಲೆ ತಕೊಂಡ್ಬಿಡ್ತೀರಿ? ಹೌದು ಸರ್. ತುಪ್ಪದಲ್ಲಿ ಕರೆದಂಥ ಕರಿಬೇವು ಮತ್ತು ಹಸಿಮೆಣಸಿನಕಾಯಿನ ತಕೊಂಡ್ಬಿಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಮತ್ತೊಮ್ಮೆ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಸಾಕು. ಈರುಳ್ಳಿ ಹಾಕ್ತೀನಿ ಸರ್. ಹಾಕಿ ಸರ್, ಹಾಕಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸರ್. ರವಿಯವರ ಅರಿಶಿನ ಪುಡಿ ಸಾಕಾ? ಸಾಕು ಸಾಕು. ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು. ಎಷ್ಟು ಸರಿ ಕರಿಬೇವು ಹಾಕೊಳ್ತೀರಾ? ಅದು ಮೇಲೆ ಡೆಕೋರೇಷನ್ಗೆ ಅದಷ್ಟೇ. ಓ, ಡೆಕೋರೇಷನ್ ಐಟಮ್ ಬೇರೆ, ಇದು ಬೇರೆನಾ? ಹೌದು. ಓಕೆ 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 ಓಕೆ. ಎಸ್, ಚಿಕನ್ ಹಾಕ್ತೀನಿ ಸರ್. ಹಾಕಿ ಸರ್. ಒಂದು ಅರ್ಧ kg ಇದೆ. ಹಾಕಿ ಹಾಕಿ ಹಾಕಿ. ಎಸ್ ಸರ್. ಸ್ವಲ್ಪ ಉಪ್ಪು. ಓಕೆ. ರೆಡ್ ಗಾರ್ಲಿಕ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಅದ್ಭುತವಾಗಿರುವಂಥ ಒಂದು ಚಿಕನ್ ಮಾಡ್ತಾ ಇದ್ದಾರೆ. ಆರೋಳ್ಳಿ ಹೆಂಗ್ ನಡೀತಾ ಇದೆಯಪ್ಪ ಒಟ್ಟು ಚಂದ್ರಪ್ಪ? ಆರೋಳ್ಳಿ ಇರೋದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಇರೋದ್ರಲ್ಲಿ ಎಲ್ಲ ಹೋಟ್ಲಿಗಿನ ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಒಂದು ನಂಬಿಕೆ ಬಂದಿದೆ. ರಿಸಲ್ಟ್ ಬಂದಿದೆ. ಬಂದಿದೆ, ನಂಬಿಕೆನೂ ಬಂದಿದೆ. ಜನ ಎಲ್ಲ ಆ ಕಡೆ ಜನ ಎಲ್ಲ ತುಂಬ ಒಳ್ಳೆ ಹೋಟ್ಲು ಕೊಟ್ಟಿದ್ದೀರಾ, ಒಳ್ಳೆ ಹೋಟ್ಲು ಮಾಡಿದ್ದೀರಾ. ನಮ್ಗೆ ತುಂಬ ಖುಷಿಯಾಗಿದೆ. ಓಕೆ. ನಮ್ಗೆ ಯಾವುದೂ ಈ ರೋಡಲ್ಲಿ ಒಳ್ಳೆ ಹೋಟ್ಲು ಇರಲಿಲ್ಲ. ಓಕೆ. ಎಲ್ಲರೂ ಮಾಡಿದ ಕಡೆನೇ ಮಾಡ್ಕೊಂಡು ಹೋಗ್ತಾ ಇದ್ರು. ನೀವು ಒಂದು ಬುದ್ಧಿ ಉಪಯೋಗಿಸಿ ಒಂದು ಐಡಿಯಾ ಮಾಡಿ ಒಳ್ಳೆ ಜಾಗದಲ್ಲಿ ಹೋಟ್ಲು ಮಾಡಿದ್ರ. ಎಲ್ಲರ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ಐಡಿಯಾ ಮಾಡುವಂತ ಐಡಿಯಾ ಹೆಂಗ್ ಬಂತು, ಧೈರ್ಯ ಹೆಂಗ್ ಬಂತು ಅಂದ್ರು. ಒಬ್ಬ ಧೈರ್ಯ ಬಂತು ಅಂತ ಕೇಳಿದ್ರ? ಧೈರ್ಯ ಹೇಳ್ಬೇಕಿತ್ತು. ಈ ತರ ನಮ್ಮ ಒಳ್ಳೆಯವ್ರು ಕೊಟ್ಟರು ಧೈರ್ಯ ಅಂದೆ ನಾನು. ನಮ್ಮ ಒಳ್ಳೆಯವ್ರು ಧೈರ್ಯ ಕೊಟ್ಟರು. ಅದರಿಂದ ಮಾಡ್ಬಿಟ್ಟೆ ಅಂದ್ರ? ಮಾಡಿದ್ದೀನಿ. ಇನ್ನು ಹೋಟ್ಲು ಸವಾಸಕ್ಕೆ ಹೋಗ್ಬೇಡಿ. ಹೋಟ್ಲು ಸವಾಸಕ್ಕೆ ಹೋಗಲ್ಲ ಅಂತ ಸಾಕು, ನಡೀತಾ ಅದು ಸಾಕಿ ಹೋಟ್ಲು ಮಾಡಲ್ಲ. ಇನ್ನೇನು ನಮ್ಮದು ಕ್ಯಾಟ್ರಿಂಗ್ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಕ್ಯಾಟ್ರಿಂಗ್ ಬಗ್ಗೆ ನಿಂತ್ಕೋಬೇಕು ಅಷ್ಟೇ. ನಾವು ನಿಂತ್ಕೊಳ್ಳಿ, ಕುತ್ಕೋಬೇಡಿ. ಯಾಕಂದ್ರೆ ನಾವು ಅವತ್ತಿಂದ ಮಾಡ್ಕೊಂಡ್ಬಂದಿರೋದು ಬಿಡಬಾರ್ದಲ್ವಾ. ನೆನೆಸಿರ್ತಕ್ಕಂತಹ ಬ್ಯಾಡಗಿ ಮೆಣಸಿನ್ಕಾಯಿದು ಗಾರ್ಲಿಕ್ ಚಿಕನ್ಗೆ ಗಾರ್ಲಿಕ್ ಆಗ್ತಾ ಇದ್ದೀರಾ? ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ಇದಕ್ಕೆ. ಓಕೆ, ಹಾಕಿ. ತುಂಬ ನುಣಗಾಗಬೇಕು ಅಂತ ಏನಿಲ್ಲ, ಸರಿಯಾಗಿದ್ರು ಓಕೆನಾ? ಓಕೆ. ಬಿಸಿ ನೀರಲ್ಲಿ ನೆನೆಸಿರ್ತಕ್ಕಂಥ ಒಣಮೆಣಸಿನ್ಕಾಯಿಯ ಜೊತೆಗೆ ಒಂದಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಬಿರ್ತಕ್ಕಂಥ ಮಸಾಲ ಅದು. ಆಮೇಲೆ ಇದು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕೋದು ಏನಕ್ಕೆ ಅಂದರೆ ಟೆಂಡರ್ ಚಿಕನ್ ಬೇಕು ಅಂತ ಏನಿಲ್ಲ ಅವಶ್ಯಕತೆ. ಮೊಸರು ಹಾಕಿದ ತಕ್ಷಣ ಟೆಂಡರ್ ಆಗುತ್ತೆ ಇದು. ಓಹೋ, ಹಂಗೆ ಸಾಫ್ಟ್ ಆಗ್ಬಿಡುತ್ತೆ ಚಿಕನ್ನು. ಓಹೋ, ಎಸ್ ಸರ್. ಹಾಕಿ ಬೆಳ್ಳುಳ್ಳಿಯ ಮತ್ತು ಒಣಮೆಣಸಿನ್ಕಾಯಿಯ ಮಸಾಲ. ಇದೇನು ಡ್ರೈ ಐಟಮಾ ಮಿಸ್ಟರ್? ಲೈಟಾಗಿ ಡ್ರೈ ಇರ್ತದೆ, ಜಾಸ್ತಿ ಗ್ರೇವಿ ಇರಲ್ಲ. ಗ್ರೇವಿ ಇರಲ್ಲ, ಲೈಟಾಗಿ ಡ್ರೈ ಇರುತ್ತೆ. ಹಾಕಿ ಸರ್. ನಾವು ಬೇಕು ಅಂದರೆ ಗ್ರೇವಿ ಏನೋ ನಾವು ರೈಸ್ ತಿನ್ನಬೇಕು, ಇಲ್ಲ ಚಪಾತಿ ತಿನ್ನಬೇಕು, ನಾವು ತಿನ್ನೋದ್ರ ಮೇಲೆ ಮಾಡ್ಕೋಬೋದು. ಯಾವ ಥರ ನಾವು ಏನು ತಿನ್ನಬೇಕು ಅದರಲ್ಲಿ ಟಚ್ ಮಾಡ್ಕೊಂಡ್ರೆ ಓಕೆ, ಆ ಲೆವೆಲ್ಗೆ ಮಾಡ್ಕೋಬೋದು ಬೇಕಂದರೆ. ಓಕೆ. ಕಸ್ತೂರಿ ಮೆಂತ್ಯ ಹಾಕ್ತಿದ್ದೀನಿ. ಹಾಕಿ ಸರ್. ಒಳ್ಳೆ ಡ್ರೈ ಐಟಮು, ಅದ್ಭುತವಾಗಂತೂ ಕಾಣ್ತಾ ಇದೆ.
ಕಮ್ಮಿ ರೆಸಿಪಿ ಹಾಕಿಲ್ಲ ನೋಡಿ, ಎಷ್ಟು ಐಟಮ್ ಕಮ್ಮಿ. ಅಲ್ಲ, ಐಟಮ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ತಪ್ಪು ಕಲ್ಪನೆ. ಮನೇಲಿ ಇರೋಂಥ ಐಟಮ್ಗಳೇ ತೊಗೊಂಡು ಮಾಡ್ಕೋಬಹುದು. ಹೌದು ಮಿಸ್ಟರ್ ಚಂದ್ರಪ್ಪ. ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗ್ರೇವಿ ಬೇಡ ಸ್ವಲ್ಪ ಡ್ರೈ ಆಗಿರಬೇಕು ಅಂದರೆ ಡ್ರೈ ಮಾಡ್ಕೊಳ್ಳಿ. ಬಟ್ ನನಗೇನೋ ಇದು ಸ್ವಲ್ಪ ಡ್ರೈ ಆಗಿದ್ರೆ ತಿನ್ನಕ್ಕೆ ಮಜವಾಗಿರುತ್ತೆ ಅಂತ. ಗ್ರೇವಿ ಯಾವಾಗಲೂ ತಿಂತಾ ಇರ್ತೀವಿ, ಬಟ್ ಸ್ವಲ್ಪ ಡ್ರೈ ಮಾಡೋಣ. ನಾವು ಡ್ರೈ ಮಾಡೋದು ಈಗ, ಸ್ವಲ್ಪ ಡ್ರೈ ಮಾಡಿ. ಡ್ರೈ ಆಗುತ್ತೆ. ಅದೇ ನಾವು ನೀವು ಹೇಳ್ದಂಗೆ ಗ್ರೇವಿ ಬೇಕು ಅಂದ್ರೆ ಮಾಡ್ಕೋಬೋದು. ಅವ್ರಿಗೇನು ಚಪಾತಿನೋ ಅಲ್ಲ, ಕೆಲವು ಐಟಮು ಗ್ರೇವಿಗೆಲ್ಲ ಚೆನ್ನಾಗಿರಲ್ಲ. ಇದು ನೀವು ಮಾಡ್ತಾರೆ ಡ್ರೈಯೇ. ಇದು ಡ್ರೈ ಯಾಕೆ ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಅಂದ್ರೆ ಡ್ರೈ ಬರಬೇಕು. ಅದು ಡ್ರೈ ಬರಬೇಕು, ತಿನ್ಬೇಕಂದ್ರೆ ಮಜವಾಗಿರ್ಬೇಕು ಅಷ್ಟೇನೆ. ಓಕೆ, ಏನು ಹಾಕೋಣ ಇದಕ್ಕೆ? ಸ್ವಲ್ಪ ಡ್ರೈ ಆಗಲಿ. ನೀವು ಸ್ವಲ್ಪ ಡ್ರೈ ಆಗಬೇಕಾ? ಹಾಕಿ, ನಿಂಬೆಹಣ್ಣು ಹಾಕಿ. ನಿಂಬೆ ರಸ ಬೀಳಬೇಕು. ಹಾಗೆ ಸರ್, ಡ್ರೈ ಆಗಿದೆ. ಡ್ರೈ ಆಯ್ತು, ಇಷ್ಟೇ, ಇನ್ನೇನು ಡ್ರೈ ಆಗಲ್ಲ ಇದು. ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಘಮ ಹೆಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಅದು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಅಷ್ಟೊಂದು ಮಜವಾಗಿದೆ. ಕೆಂಪು ಬೆಳ್ಳುಳ್ಳಿ ಚಿಕನನ್ನು ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಜೊತೆಗೆ ತುಪ್ಪದಲ್ಲಿ ಹುರಿದಂಥ ಮೆಣಸಿನಕಾಯಿ ಮತ್ತು ಕರಿಬೇವಿನ ಅಲಂಕಾರ ಇದಕ್ಕೆ. ಆಹಾ, ಪಕ್ಕಾ ಹೋಟೆಲ್ ಅವ್ರು ಆಗ್ಬಿಟ್ಟವ್ರೆ ಚಂದ್ರಪ್ಪ ಇವಾಗ. ಸರ್, ರೆಡ್ ಗಾರ್ಲಿಕ್ ಚಿಕನ್ ಫ್ರೈ. ರೆಡ್ ಗಾರ್ಲಿಕ್ ಚಿಕನ್ ಫ್ರೈಯನ್ನು ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರೆಡ್ ಗಾರ್ಲಿಕ್ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಕರಿಬೇವು, ಹಸಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಪ್ಯಾನ್ಗೆ ತುಪ್ಪ, ಈರುಳ್ಳಿ, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ ಮೊಸರು ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ಕಸೂರಿ ಮೇಥಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿದರೆ ರೆಡ್ ಗಾರ್ಲಿಕ್ ಚಿಕನ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಚಿಕನ್ ಜೊತೆಗೆ ಒಳ್ಳೆ ಮೆಣಸಿನಕಾಯಿ ಕರಿಬೇವುಗಳನ್ನು ಹಾಕಿ ಒಂದು ಚಿಕನನ್ನು ಮಾಡಿದ್ದಾರೆ ನಮ್ಮ ಕಬ್ಬನ್ಪೇಟೆಯ ಚಂದ್ರಪ್ಪನವರು. ಒಳ್ಳೆ ಚಿಕನನ್ನು ಮಾಡಿದ್ದಾರೆ. ಬ್ಯಾಡಗಿ ಮೆಣಸಿನಕಾಯಿಯ ಕಲರು, ಬೆಳ್ಳುಳ್ಳಿಯ ಘಮ, ಒಳ್ಳೆ ಚಿಕನು. ಇದು ನೆನ್ಸ್ಕೊಂಡು ತಿನ್ನೋಕ್ಕೆ ಆ ಥರ ಐಟಮ್ ಅಲ್ಲ ಇದು. ಬೇಳೆ ಸಾರು ನೆನ್ಸ್ಕೊಂಡು ತಿಂತೀವಿ, ಚೆನ್ನಾಗಿರಲ್ಲ. ಇದು ಹೆಂಗಂದ್ರೆ ಸ್ನ್ಯಾಕ್ಸ್ ಥರ ಯಾವ್ಲಾರು ಆ ಐಟಮ್ ಇದು. ಯಾವಾಗಾದ್ರು ಅಂದರೆ ಸಾಯಂಕಾಲ ನೀವು ಕೂತಿರ್ತೀರಾ, ನಿಮ್ಮ ಫ್ರೆಂಡ್ ಎಲ್ಲ ಬಂದ್ಬಿಡ್ತಾರೆ ಚಿಕನ್ ಜೊತೆ. ನಾನು ಸರ್ ಕೂತ್ಕೊಳ್ಳೋದೆಲ್ಲ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ಹೋಟ್ಲುಗಳೆಲ್ಲ ನೋಡಿ ಬೇಜಾರು. ನಾನು ಕೂತ್ಕೊಳ್ಳಲ್ಲ. ಅಲ್ಲ, ಇರಲಿ ಸರ್, ಕೂತ್ಕೊಳ್ಳೋರು ಹೇಳಿ, ಕೂತ್ಕೊಳ್ಳೋರಿಗೆ. ನೀವು ಮೊದಲು ಕೂತ್ಕೊಳ್ತಾ ಇದ್ದೀವಿ ಅವಾಗ ಅಂತ ಚಿಕನ್ ಇದು. ಬೇಳೆ ಸಾರು ನಿಂಚ್ಕೊಂಡ್ಬಿಡ್ತೀವಿ, ಮೊಸಪ್ ಸಾರು ಪಕ್ಕದಲ್ಲಿ ಹಾಕೊಂಡ್ಬಿಡ್ತೀವಿ, ಬಸ್ಸಾರು ಪಕ್ಕದಲ್ಲಿ ಪೀಸ್ ಇಟ್ಕೊಂಡ್ಬಿಡ್ತೀವಿ, ಸೆಟ್ ಆಗಲ್ಲ. ಪಕ್ಕ ಒಳ್ಳೆ ಸ್ಟಾರ್ಟರು ಚೆನ್ನಾಗಿದೆ. ಸ್ಟಾರ್ಟರ್ ಬೇಕು ಅಂದಾಗ ಈ ಥರ ಚಿಕನ್ ಮಾಡ್ಕೊಳ್ಳಿ, ಸಕ್ಕತ್ತಾಗಿರಿ ಚಂದ್ರಪ್ಪ. ಫಂಕ್ಷನ್ ಒಳಗೆಲ್ಲ ಮಾಡ್ಬೋದು ಸರ್, ಇದು ತೊಂದರೆ ಇಲ್ಲ. ಫಂಕ್ಷನ್ ಒಳಗೆ ಸೈಡ್ ಐಟಮ್ಗೆ ನಾವು ಒಂದೆರಡು ಪೀಸ್ ಇಟ್ಕೊಂಡು ಹೋಗ್ಬೋದು, ಚೆನ್ನಾಗಿರ್ತದೆ ಸೈಡ್ ಐಟಮ್ಗಳು. ಇನ್ನು ನಾವು ಕಬಾಬ್ ಮಾಡೋದು, ಚಿಲ್ಲಿ ಚಿಕನ್ ಮಾಡೋದು, ಅದಕ್ಕೆಲ್ಲ ಮಾಡ್ಬೋದು. ಅದೆಲ್ಲ ಚೇಂಜ್ ಮಾಡಿ ಇದು ಅದನ್ನು ಸ್ವಲ್ಪ ಹಿಂದಕ್ಕೆ ಬಿಡೋದು, ಇದು ಮುಂದಕ್ಕೆ ಇಟ್ಕೊಳ್ಳೋದು ಅವಾಗ ಸ್ವಲ್ಪ. ಅಂದರೆ ಮಾಂಸದ ಊಟಕ್ಕೆ ಸೆಟ್ ಆಗುತ್ತೆ. ನಾನು ಹೇಳ್ತದ್ದು ಬೇಳೆ ಸಾರಿಗೆ 2 ಪೀಸು,
ಮೊಸಪ್ ಸಾರು 2 ಪೀಸ್ ಹಾಕೋಣ ಆ ಥರ ಐಟಮ್ ಸೆಟ್ ಆಗಲ್ಲ ಅಂತ ಹೇಳಿ. ಈ ಬೀಗ್ರ ಊಟ ಮಾಡಿಸಿದಾಗ ನಾನ್ ವೆಜ್ ಅಡುಗೆ ಮಾಡಿಸಿದಾಗ ಒಳ್ಳೆ ಸೈಡ್ಸ್ ಇದು ತುಂಬ ಚೆನ್ನಾಗಿರೋ ಸೈಡ್ಸ್ನ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು. ಎಲ್ಲ ಹೋಟ್ಲುಗಳು ಚೆನ್ನಾಗಿ ನಡೀಲಿ, ಸಾಕಷ್ಟು ಕ್ಯಾಟ್ರಿಂಗ್ ಆರ್ಡರ್ಗಳನ್ನ ತೊಗೊಳ್ಳಿ. ಕೇಟರಿಂಗ್ ಆಟ ಜಾಸ್ತಿ ತೊಗೊಳ್ತಾ ಇರೋದು ಈಗ. ಅದೊಂದು ತಗೊಳ್ಳಿ, ಆರಾಮಾಗಿ ಜೀವನ ಇರುವಂಥ ಜೀವನವನ್ನು ಸಂತೋಷಮಯವಾಗಿ ಕಳೀರಿ. ಏನೋ ನಿಮ್ಮ ಬಾಯಿ ಈ ದಣಿ ವಾಕ್ಸದಿಂದ ಆದರೂ ಅಭಿವೃದ್ಧಿ ಆಗಲಿ ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ವರ್ಷ ಕಷ್ಟಪಟ್ಟು ದುಡ್ದು ಬಿಟ್ಟಿದ್ದಾರೆ. ಸುಮಾರು 35-36 ವರ್ಷಗಳಿಂದ ನಾನ್ ಸ್ಟಾಪು. ಏನು ಅಡುಗೆ ಮಾಡಿಸಿ ಅಡುಗೆ ಊಟ ಬಡಿಸೋದ್ರಿಂದ ಅಷ್ಟೊಂದು ಈಸಿ ಆದಂಥ ಮಾತಲ್ಲ. ಸುಮಾರು ಒಂದು 100, 200, 300 ಜನ ಎಟ್ ಕುಕ್ಕಳನ್ನ ತಯಾರು ಮಾಡಿ 400 ಜನ ಎಟ್ ಕುಕ್ಕಳು ನನ್ನ ಹತ್ರ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್. ಎಷ್ಟು ಜನ ತಯಾರು ಮಾಡೋದು ನಾವು ಅಂತ. ಎಲ್ಲೋ ಒಂದು ಕಡೆ ಕೆಲಸ ಮಾಡೋಕ್ಕೆ ಮನಸ್ಸಿರ್ಬೇಕಷ್ಟೇ, ಕೆಲಸ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿದ್ದಾರೆ. ಚಿಕನ್ ತಿಂದು ಖಾಲಿ ಮಾಡಬೇಕು. ಚಂದ್ರಪ್ಪ ಅವ್ರ ತಯಾರು ಅಡುಗೆ ಕಲಿಬೇಕು, ಹೇಳ್ಕೊಡ್ತಾರ ಸರ್ ನಮಗೆ ಚಂದ್ರಪ್ಪ ಅಂತ ಏನಾರು ಅಂದ್ಕೊಂಡಿದ್ರೆ ಹೋಗಿ ಚಂದ್ರಪ್ಪ ಅವ್ರನ್ನ ಮೀಟ್ ಮಾಡಿ ಒಳ್ಳೆ ಕೆಲಸನ ಕಲಿಸ್ಕೊಡ್ತಾರೆ. ಕೆಲಸ ಕಲಿಯೋ ಇಂಟ್ರೆಸ್ಟ್ ನಿಮಗಿರ್ಬೇಕಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ಅಡುಗೆ ಮಾಡ್ಬೋದು. ಅಡುಗೆ ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿರ್ಬೇಕಷ್ಟೇ. ತಿನ್ನಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಲೆಟ್ರ್ ಬರೀರಿ, ಇಮೇಲಲ್ಲಿ ಹಾಕಿ, ಎಲ್ಲೋ ಒಂದು ಕಡೆಗೆ ಹಾಕಿ ನಮ್ಮ ಜೊತೆ ಮಾತಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡ್ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಬಾಯ್.